परमगुरुभ्यो नमः। श्रीमदानन्दतीर्थभगवत्पादाचार्येभ्यो नमः। प्रह्लादाह्लादको मायि मत्तमातङ्गभेदकः लक्ष्म्यालिङ्गितवामाङ्गो हन्यान् विघ्नान्नृकेसरी व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। हयग्रीव हयग्रीव हयग्रीवेति यो वदेत् तस्य निस्सरते वाणी जह्नकन्याप्रवाहवत् सुमुखौ सुन्दरतरौ सुनासौ सुखचित्तनु सुराराधितपादाब्जौ रमानारायणोस्तमः। प्रथमो हनुमान् नाम द्वितीयो भीम एव च पूर्णप्रज्ञस्थितियस्तु भगवत्कार्यसाधकः तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಾನಸಯಾತ್ರ ಪೂರ್ವದಲ್ಲಿ ಗುರುಗಳಾದ ರಾಮಾಮೃತ ವಿಠಲದಾಸರ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಯಥಾಮತಿ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ನಾವು ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದೇ ನಮ್ಮ ಜೀವನದ ಅತ್ಯಂತ ದೊಡ್ಡ ಗುರಿ. ಈ ಗುರಿಯನ್ನು ಈ ದಾರಿಯಲ್ಲಿ ನಾವು ಹೋಗುವಾಗ ಪರಮಾತ್ಮನ ಅನುಗ್ರಹವಲ್ಲದೆ ಗುರುಗಳ ಅನುಗ್ರಹವೂ ಕೂಡ ಅತ್ಯಂತ ಅವಶ್ಯಕ. ಅದರಿಂದ ಮೊದಲನೇದಾಗಿ ತಾರತಮ್ಯಾನುಸಾರ ಆ ಎಲ್ಲ ಗುರುಗಳನ್ನು, ದೇವತೆಗಳನ್ನು ಸ್ಮರಿಸೋಣ. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮೊದಲಕಲ್ಲು ಶೇಷದಾಸರೇ ನಿಮಗೆ ಸುಪ್ರಭಾತವಾಗಲಿ. ಅಭಿರಾಮಪುರದ ಕೃಷ್ಣಾಚಾರ್ಯರೇ ಅಪ್ಪಾವರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ, ಗೋಪಾಲದಾಸರೇ, ವಿಜಯದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ, ಪುರಂದರದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮುಂದೆ ಯತಿ ಕಕ್ಷವನ್ನು ನಾವು ನೋಡುತ್ತಾ ಸಕಲ ಯತಿವರೆಣ್ಯರನ್ನು ನಾವು ದಿನನಿತ್ಯ ಸ್ಮರಿಸಬೇಕು. ಅದರಲ್ಲಿ ಕೆಲವರನ್ನು ನಾವು ಬಹಳ ಮುಖ್ಯವಾಗಿ ಸ್ಮರಿಸಬೇಕು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಸುಧೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ರಘುತ್ತಮ ತೀರ್ಥರೇ ಪುಣ್ಯಾತ್ಮರು, ತಿರುಕೋಯಿಲೂರು ಕ್ಷೇತ್ರ ನಿವಾಸಿಗಳು, ಭಾವಬೋಧ ಎಂಬುವಂತಹ ಅತ್ಯದ್ಭುತ ಟಿಪ್ಪಣಿಯನ್ನು ಬರೆದುಕೊಂಡಿರುವಂತಹವರು. ಅವರ ಆರಾಧನೆ ಇವತ್ತು, ಅದರಿಂದ ಅವರನ್ನು ವಿಶೇಷವಾಗಿ ಸ್ಮರಿಸೋಣ. ಭಾವಬೋಧ ಕೃತಂ ಸೇವೆ ರಘುತ್ವ ಮಹಾಮುನಿಂ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಣಾಚಾರ ಸಂಗೀತಾನ್. ರಘುತ್ತಮ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ವಿಜಯೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ವ್ಯಾಸರಾಜರೇ, ಶ್ರೀಪಾದರಾಜರೇ, ವಾದಿರಾಜರೇ, ಬ್ರಹ್ಮಣ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಜಯತೀರ್ಥರೇ, ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮುಂದೆ ದೇವತಾ ತಾರತಮ್ಯವನ್ನು ತಿಳಿಯುತ್ತಾ ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ ನಿಮಗೆ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಅಜಾನಜ ದೇವತೆಗಳೇ, ಕರ್ಮಾಭಿಮಾನಿ ಪುಷ್ಕರರೇ, ಧರಾಶನೀಶ್ವರರೇ, ದೇವಕಿ ಯಶೋಧ ಉಷಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಬುಧರು ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. 20ನೇ ಕಕ್ಷ ಮುಂದೆ ಪರ್ಜನ್ಯ, ಗಂಗಾ, ಸನ್ಯಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ವಿಶ್ವಕ್ಸೇನ, ಗಣಪತಿ, ನಾಸತ್ಯ ದಸ್ರರು, ಕುಬೇರ, ಶೇಷಶತಸ್ಥ ಸೋಮಪಾನಾರ್ಹರು ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮಿತ್ರ, ನಿರೃತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವೈವಸ್ವತಮನು, ವಿಶ್ವಾಮಿತ್ರರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್ ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. 11ನೇ ಕಕ್ಷದಲ್ಲಿರುವಂತಹ ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. 10ನೇ ಕಕ್ಷದಲ್ಲಿರುವಂತಹ ಸ್ವಯಂಭೂಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿ ದೇವಿಯರೇ, ರತಿದೇವಿಯರೇ, ಅನಿರುದ್ಧ ನಿಮಗೆಲ್ಲರಿಗೂ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಪುರಂದರ ನಾಮಕ ಇಂದ್ರದೇವರೇ, ಕಾಮ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಸೌಪರ್ಣಿ, ವಾರುಣಿ, ಪಾರ್ವತೀದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಕೃಷ್ಣನ ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರಾ, ನೀಲ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಗರುಡ, ಶೇಷ, ರುದ್ರದೇವರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ.
ಸರಸ್ವತಿ, ಭಾರತಿ ಇತ್ಯಾದಿ 200 ಋಜುದೇವತೆಗಳ ಪತ್ನಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಬ್ರಹ್ಮ, ವಾಯು ಇತ್ಯಾದಿ 200 ಋಜುದೇವತೆಗಳೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಸಂಕ್ಷಿಪ್ತವಾಗಿ ವಾಯುದೇವರ ಒಂದು ಸಣ್ಣ ಚಿಂತನೆಯನ್ನು ಮಾಡಿಕೊಂಡು ಮುಂದೆ ಹೋಗೋಣ. ಯಾಕೆಂದರೆ ವಾಯುದೇವರಿಲ್ಲದೆ ನಮಗೆ ಪರಮಾತ್ಮನ ದಾರಿಯಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯವಿಲ್ಲ. ಅವರ ಅತ್ಯದ್ಭುತ ಉಪಕಾರವನ್ನು ಸ್ಮರಿಸೋಣ. ಇಂತಹ ವಾಯುದೇವರು ನಮಗೆ ಯಾಕೆ ಅತ್ಯಂತ ಮುಖ್ಯರು ಅಂದರೆ, ಪರಮಾತ್ಮನಿಗೆ ಯಾಕೆ ಅಷ್ಟು ಪ್ರಿಯರು ಅಂದರೆ, ಅವರು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ, 7 ಕೋಟಿ ವೈಷ್ಣವ ಮಂತ್ರಗಳಿವೆ. ಆ ಎಲ್ಲ ಮಂತ್ರಗಳನ್ನು ನಮಗೆ ಬರುವಂಥದ್ದು 2 ಮಂತ್ರ, ಪ್ರಾಯಶಃ ಗಾಯತ್ರಿ ಮಂತ್ರ, ನಾರಾಯಣಾಷ್ಟಾಕ್ಷರ, 2 ಮಂತ್ರ ಬರ್ಬೋದು. ಅದನ್ನು ಎಷ್ಟೋ ಜಪ ಮಾಡ್ತೀವಿ, 10, 100 ಮಾಡ್ತೀವಿ ದಿನಕ್ಕೊಂದು, ಅಷ್ಟು ದಿನಕ್ಕೆ ಜಪ ಮಾಡ್ತೀವಿ. ವಾಯುದೇವರು ಸದಾಕಾಲ 7 ಕೋಟಿ ಮಂತ್ರಗಳನ್ನು ಸಿದ್ಧಿಯಲ್ಲಿಟ್ಟುಕೊಂಡು ಸದಾಕಾಲ ಏಕಕಾಲಕ್ಕೆ ಧ್ಯಾನ ಮಾಡ್ತಾರೆ. ಅಂತಹ ವಾಯುದೇವರು ಇಷ್ಟು ಧ್ಯಾನ ಮಾಡ್ತಾ, ಇಷ್ಟು ಮಂತ್ರಗಳಲ್ಲೂ ಪರಮಾತ್ಮನ ವಿಶಿಷ್ಟ ರೂಪಗಳನ್ನು ಕಾಣುತ್ತಾ ಪರಮಾತ್ಮನನ್ನು ಸೇವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮೆಲ್ಲರಲ್ಲೂ ನಿಂತು ಹಂಸ ಮಂತ್ರವನ್ನು ಜಪಿಸುತ್ತಾ ನಮ್ಮೆಲ್ಲರ ಸಾಧನೆಗೆ ಪ್ರೇರಣೆ ಮಾಡುವಂತಹವರು ಕೂಡ ನಮ್ಮ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ಪರಮಾತ್ಮನ ಅತ್ಯದ್ಭುತ ವ್ಯಾಪಾರವನ್ನು ಎಷ್ಟು ರೀತಿ ಚಿಂತಿಸುತ್ತಾರೆ ಅಂತ ಹೇಳ್ತಾ ನಮ್ಮ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ. ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರೀರ್ವರು, ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ, ಭವಾನಿ ಧವನಿಗ ಸಾಧ್ಯವೆನಿಸಲು ನರರ ಪಾಡೇನು. ವಾಯುದೇವರು ಹೇಗೆ ಪರಮಾತ್ಮನನ್ನ ಕಾಣುತ್ತಾರೆ ಅಂದರೆ, ಬ್ರಹ್ಮವಾಯುಗಳು ಅವರು ನೋಡುವಂತಹ ಈ ಒಂದು ರೀತಿ ಭವಾನಿ ಧವನಿಗೆ ಅಸಾಧ್ಯವೆನಿಸಿತ್ತು. ಅಂದರೆ ರುದ್ರದೇವರಿಗೂ ಊಹಿಸಲಿಕ್ಕೆ ಆಗಲ್ಲ ಎಷ್ಟು ವಾಯುದೇವರು ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಂಡಿದ್ದಾರೆ ಅಂತ. ಅಂಥದ್ರಲ್ಲಿ ನಾವು ಎಷ್ಟು ಊಹಿಸಲು ಸಾಧ್ಯ ವಾಯುದೇವರು ಪರಮಾತ್ಮನ ಸಂಬಂಧ ಎಷ್ಟು ಅಂತ. ಇಂತಹ ಪವಮಾನ ನಾಮಕ ನಮ್ಮ ಮುಖ್ಯ ಪ್ರಾಣರಿಗೆ ಅನಂತ ನಮನಗಳನ್ನು ಸ್ಪಂದಿಸುತ್ತಾ ನಾವು ಅವರಲ್ಲಿ ಕೇಳುವಂತಹ ಪ್ರಾರ್ಥನೆ ಇಷ್ಟೇ: ಸ್ವಭಕ್ತಾನ್ ದುರ್ಮಾರ್ಗಾತ್ ಉದ್ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ. ರಾಘವೇಂದ್ರ ಸ್ವಾಮಿಗಳ ಮಾತು. ವಾಯುದೇವರು ನಮಗೆ ಮಾಡುವಂತಹ ಉಪಕಾರ ಏನಂದರೆ, ನಾವು ಅವರ ಮಾರ್ಗದಲ್ಲಿದ್ದಾಗ ಆ ಮಾರ್ಗದಿಂದ ಅಪ್ಪಿ ತಪ್ಪಿ ನಾವು ಕೆಳಗೆ ಬೀಳುತ್ತಿರುವ ಆ ಒಂದು ಸಮಯದಲ್ಲಿ ವಾಯುದೇವರೇ ಬಂದು ಆ ಕೆಟ್ಟ ಮಾರ್ಗದಿಂದ ನಮ್ಮನ್ನು ತೆಗೆದು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಂತಹ ವಾಯುದೇವರಿಗೆ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ವಾಯುದೇವರೇ, ನಿಮ್ಮ ಮತದಲ್ಲಿ ನಾವು ಹುಟ್ಟಿ ನಿಮ್ಮನ್ನು ಅನುಸರಿಸಿ ನಾವು ಸಾಧನೆಯನ್ನು ಮಾಡುತ್ತಿದ್ದೇವೆ. ಈ ಸಾಧನಾ ಮಾರ್ಗದಲ್ಲಿ ಯಾವುದಾದ್ರೂ ತಪ್ಪು ದಾರಿಯಲ್ಲಿ ನಾವು ಹೋಗ್ತಿದ್ರೆ ಆ ದುರ್ಮಾರ್ಗದಿಂದ ನಮ್ಮನ್ನು ತೆಗೆದುಕೊಂಡು ಪರಮಾತ್ಮನ ಮಾರ್ಗದಲ್ಲಿ ಕರೆದೊಯ್ಯಿ ಎಂಬುವಂಥದ್ದಾಗಿ ನಾವು ಪ್ರಾರ್ಥಿಸೋಣ. ಮುಂದಿನ ಕಕ್ಷಾ 2ನೇ ಕಕ್ಷಾ ಮಹಾಲಕ್ಷ್ಮೀ ದೇವಿಯರು. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯಾನಿತ್ಯ ಜಗದಾಧಾರೆ ಮುಕ್ತಾ ಮುಕ್ತ ಗಣವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ಭಕ್ಷೋ ನಿವಾಸಿ ಭೃತ್ಯ ವರ್ಗವಕಾಯ ತ್ರಿಜಗನ್ಮಾತೆ ವಿಖ್ಯಾತೆ ಯಾಸಾ ಪದ್ಮಾಸನಸ್ಥಾ ವಿಮುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾ ವರ್ತನಾಭಿಸ್ತರ್ಣಭರಣಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀ ದಿವ್ಯೈರ್ಗಜೇಂದ್ರೈರ್ಮಣಿಗಣಖಚಿತೈ ಸ್ನಾಪಿತಾ ಹೇಮಕುಂಭೈರ್ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. 2ನೇ ಕಕ್ಷೆಯಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯರು ನಿತ್ಯ ಮುಕ್ತರು. ವಾಯುದೇವರು ಜೀವೋತ್ತಮರಾದರೆ ಮಹಾಲಕ್ಷ್ಮಿ ಒಂದು ಬೇರೆಯ ಒಂದು ರೀತಿಯಲ್ಲಿ ಪರಮಾತ್ಮನ ಸೇವಿಸುತ್ತಿದ್ದಾರೆ. ವಾಯುದೇವರು ಜೀವರಲ್ಲಿ ಉತ್ತಮರಾದರೆ ಮಹಾಲಕ್ಷ್ಮೀ ದೇವಿಗೆ ಲಿಂಗದೇಹದ ಸಂಪರ್ಕವೇ ಇಲ್ಲ. ಅವಳು ನಿತ್ಯ ಮುಕ್ತಳು, ನಿರ್ವಿಕಾರಳು, ಸದಾಕಾಲ ಸುಖವನ್ನೇ ಪಡುವಂತಹ ವ್ಯಕ್ತಿ ನಮ್ಮ ಲಕ್ಷ್ಮೀದೇವಿಯರು. ಅಂತಹ ಲಕ್ಷ್ಮೀದೇವಿಯರು ಅಂಬೃಣಿ ಸೂಕ್ತದ ಪ್ರಕಾರ ಸಂಪೂರ್ಣ ಜಗತ್ತನ್ನೇ ಸೃಷ್ಟಿಸುವಂತಹ ಶಕ್ತಿ ಉಳ್ಳಂಥವರು. ಹಾಗೂ ಒಂದು ಕಣ್ಣಿನ ಒಂದು ರೆಪ್ಪೆಯನ್ನು ಮಿಟಿಸಿದಾಗ ಒಂದು ಯಾವ ಜೀವನನ್ನು ಬ್ರಹ್ಮ ಪದವಿಗೆ ತರುವಂತಹ ಶಕ್ತಿ ಇದೆ, ಅದೇ ರೀತಿಯಾಗಿ ಬ್ರಹ್ಮ ಪದವಿಯಲ್ಲಿ ಇರುವಂತಹ ಜೀವನನ್ನು ಅನಂತಮಸಿಗೆ ಕಳಿಸುವಂತಹ ಆ ಒಂದು ಶಕ್ತಿ ಮಹಾಲಕ್ಷ್ಮೀ ದೇವಿಗಿದೆ. ಆದರೂ ಕೂಡ ಆ ಮಹಾಲಕ್ಷ್ಮೀ ದೇವರು ಹೇಳುವಂತಹ ಮಾತು ಮಮಯೋನಿ ರಪ್ಸ್ವಾ ಅಂತಸ್ಸಾ ಮುದ್ರೆ. ಅಂಬೃಣಿ ಸೂಕ್ತದ ಮಾತು ಲಕ್ಷ್ಮೀದೇವರೇ ಹೇಳುವಂತಹದ್ದು. ನನ್ನ ನಿಯಾಮಕರು ಯಾರು ಅಂದರೆ, ಇಷ್ಟು ಮಾಡಲು ಸಾಧ್ಯವಿದ್ದರೂ ನನ್ನ ನಿಯಾಮಕರು ಆ ಸಮುದ್ರದಲ್ಲಿ ಇರುವಂತಹ ವ್ಯಕ್ತಿ ಅಂದರೆ ನಾರಾಯಣ. ಇದರ ವಿಶೇಷತೆ ಏನು ಅಂದರೆ, ಪ್ರಾಯಶಃ ಕೆಲವೊಂದು ದೇವರ ಹೆಸರುಗಳನ್ನು ಬೇರೆ ದೇವರಿಗೆ ನಾವು ಅನುವಡಿಸ್ಕೊಳ್ಬೋದು. ಆದರೆ ನೀರಲ್ಲಿರುವಂತಹ ವ್ಯಕ್ತಿ ನಾರಾಯಣ ಎಂಬುವಂತಹ ನಾಮ ಪರಮಾತ್ಮನ ಅಂದರೆ ವಿಷ್ಣುವಿಗೆ ಒಬ್ಬನಿಗೆ ಮಾತ್ರ ನಾವು ಹೇಳುವಂತಹ ನಾಮ. ಆದ್ದರಿಂದ ಲಕ್ಷ್ಮೀದೇವರು ಹೇಳುವಂತಹದ್ದು ಲಕ್ಷ್ಮಿಗಿಂತ ಉತ್ತಮರಾಗಿರುವಂತಹ ವ್ಯಕ್ತಿ ಒಬ್ಬನೇ. ಅಂತಹ ಕೊನೆಯ ಪಕ್ಷ ಅಂದರೆ 1ನೇ ಕಕ್ಷದಲ್ಲಿರುವಂತಹ ಆ ನಾರಾಯಣ, ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸೋಣ. ನಮಗೆ ಒಂದು ಹೊಸ ಕಣ್ಣನ್ನು ಕೊಟ್ಟು ಆ ಪರಮಾತ್ಮನ ಧ್ಯಾನಕ್ಕೆ ನಮ್ಮನ್ನು
ತಯಾರಾಗಿ ಮಾಡು ಮಹಾಲಕ್ಷ್ಮಿ ತಾಯಿ ಎಂಬುವಂತಹದ್ದಾಗಿ ಪ್ರಾರ್ಥಿಸುತ್ತಾ ಮೊದಲನೆಯ ಕಕ್ಷಕ್ಕೆ ನಾವು ಬರ್ತಿದ್ದೇವೆ. ಶ್ರೀಹರಿ, ನಮ್ಮ ಬಿಂಬನಾದ ಶ್ರೀಹರಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ. ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ. ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿದಾಸರೆಂಬೋ ಬಿರುದಿನ ಹೆಗ್ಗಾಲೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ಪನ್ನಂಗ ಶಯನ ಸುಪರ್ಣ ಗಿರೀಶ, ಸುಪರ್ಣ ವಾಹನ್ನ ಸುಖಪೂರ್ಣ ಕೋಲೆ. ಸುಪರ್ಣ ವಾಹನ್ನ ಸುಖಪೂರ್ಣ ನಾದ, ಮೋಹನ್ನ ವಿಠಲ ಕರುಣಿಸು ಕೋಲೆ. ನಮ್ಮ ಬಿಂಬನಾದ ಶ್ರೀಹರಿ, ಮೊದಲನೆಯ ಕಕ್ಷದಲ್ಲಿರುವಂತಹ ಶ್ರೀಹರಿ. ದಾಸರು ಹೇಳುವಂತಹ ಮಾತು ಹರಿಯೇ ಸರ್ವೋತ್ತಮ. ನಮಗೆ ಗೊತ್ತು ವಿಷ್ಣು ಸರ್ವೋತ್ತಮ ಅಂತ. ಹರಿ ಎಂಬುವಂತಹ ನಾಮ ಯಾಕೆ ತಗೋತಾರೆ ದಾಸರು ಎಷ್ಟು ಬಾರಿ ಅಂದರೆ, ಹರಿ ಎಂಬುವಂತಹ ರೂಪ ನಮ್ಮ ಬಿಂಬ ರೂಪಕ್ಕೆ ಒಂದು ಹೆಸರು. ಅಂದರೆ ನಮ್ಮ ಬಿಂಬನಾದ ಶ್ರೀಹರಿಯ ಹೆಸರೇ ಹರಿ. ಅದರಿಂದ ಹರಿಯೇ ಸರ್ವೋತ್ತಮ ಅಂದರೆ ನನ್ನಲ್ಲಿರುವ ಆ ಪರಮಾತ್ಮನೇ ಸರ್ವೋತ್ತಮ. ಅಂತಹ ಪರಮಾತ್ಮನ ಧ್ಯಾನವನ್ನು ನಾವು ಈಗ ಶುರು ಮಾಡೋಣ. ಇಂತಹ ಪರಮಾತ್ಮ ಎಂಥವ ಅಂದರೆ, ಎಷ್ಟು ರೂಪಗಳಿವೆ ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ ಪರಮಾತ್ಮನಿಗೆ ಮುಖ್ಯವಾಗಿ ಒಂದು ರೂಪ ಅಂತ ನಾವು ಯೋಚನೆ ಮಾಡೋಣ. ಮೂಲ ರೂಪ ನಾರಾಯಣ. ಆ ನಾರಾಯಣನಿಂದ ಬಂದಿರುವಂತಹ ರೂಪಗಳು 4. ಯಾವುವು ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ 4 ರೂಪಗಳು ಈ ಒಂದು ನಾರಾಯಣ ರೂಪನೊಂದಿಗೆ 5 ರೂಪಗಳಾಗ್ತವೆ. ಇಂತಹ 5 ರೂಪಗಳನ್ನು ಸೇರಿ ನಾವು ನೋಡುವಂತಹ ಎಲ್ಲ ಜಗತ್ತು, ಈ ಪ್ರಪಂಚವನ್ನೇ ಮಾಡಿರುವಂತಹದ್ದು. ಅಂದರೆ ಪ್ರಪಂಚ ಅಂದರೆ ಈ ಪಂಚರೂಪಗಳಿಂದ ವ್ಯಾಪ್ತವಾಗಿರುವಂತಹ ಸ್ಥಳ. ಅಂತಹ ಪ್ರಪಂಚದಲ್ಲಿ ವ್ಯಾಪ್ತನಾಗಿರುವಂತಹ ನಾರಾಯಣ ನಮ್ಮಲ್ಲೂ ಇದ್ದು ಎಲ್ಲ ಕಾರ್ಯವನ್ನು ಮಾಡಿಸುತ್ತಿದ್ದಾನೆ. ಇದನ್ನೇ ಹಿರಿಯರು ವ್ಯಾಪ್ತೋಪಾಸನೆ ಎಂಬುವಂಥದ್ದಾಗಿ ಕರೆಯುತ್ತಾರೆ. ಇಂತಹ ಸರ್ವತ್ರ ವ್ಯಾಪಿಯಾಗಿರುವಂತಹ ಪರಮಾತ್ಮನಿಗೆ ಬರೀ 5 ರೂಪಗಳಲ್ಲ, ಈ 5 ರೂಪಗಳಿಂದ ದಶಾವತಾರಗಳು ಅಥವಾ ಶತರೂಪಗಳು, 1000 ರೂಪಗಳು, ಅನಂತ ರೂಪಗಳನ್ನು ತಾಳಿದ್ದಾನೆ. ಆದರೆ ಈ ಎಲ್ಲ ರೂಪಗಳಲ್ಲಿ ಭೇದವಿದೆಯಾ ಎಂಬುವಂತಹ ಪ್ರಶ್ನೆ ಮಾಡಿಕೊಂಡ್ರೆ ಸರ್ವಥಾ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಪರಮಾತ್ಮನಿಗೆ 100 ರೂಪ ಅಂತನಾದರೂ ಹೇಳಿ, 1000 ರೂಪ ಅಂತ ಆದರೂ ಹೇಳಿ, ಅನಂತ ರೂಪಗಳು. ಈ ಎಲ್ಲ ಅನಂತ ರೂಪಗಳಲ್ಲೂ ಒಂದು ಚೂರು ಭೇದವಿಲ್ಲ. ಅಂದರೆ ಆ ಕೃಷ್ಣ ರೂಪ ನಾವು ಯೋಚನೆ ಮಾಡ್ತಿದ್ದಾಗ ಕೃಷ್ಣನ ಉಪಾಸನೆ ಮಾಡ್ತಿರ್ತೀವಿ. ಕೃಷ್ಣನಲ್ಲಿ ಈ ಎಲ್ಲ ಗುಣಗಳಿವೆ ಅಂತ ನಾವು ಯೋಚನೆ ಮಾಡ್ತಿರುವಾಗ ನಮಗೆ ಬರಬೇಕಾಗಿರುವಂತಹ ಚಿಂತೆ, ನನ್ನಲ್ಲಿರುವ ಆ ದೇವನಿದ್ದಾನಲ್ವ, ಆ ಕೃಷ್ಣನ ರೂಪ, ಅದೇ ಕೃಷ್ಣ ನನ್ನಲ್ಲಿದ್ದಾನೆ. ಇದೇ ಮುಖ್ಯವಾದ ಬಿಂಬೋಪಾಸನೆ. ನಾವು ಎಷ್ಟು ದೇವಸ್ಥಾನಕ್ಕೆ ಹೋದರೂ ಪರಮಾತ್ಮನ ದರ್ಶನವನ್ನು ಪಡೆದುಕೊಂಡ್ರು ನಮ್ಮಲ್ಲಿರುವ ದೇವರು ಅಲ್ಲಿದ್ದಾನೆ ಎಂಬುವಂತಹ ಚಿಂತನೆ ಬರದಿದ್ರೆ ವ್ಯರ್ಥವಾಗುತ್ತೆ. ಅದರಿಂದ ನಾವು ಎಲ್ಲ ವ್ಯಾಪಾರಗಳನ್ನು ಮಾಡುವಾಗ ನಮಗೆ ಆ ಚಿಂತನೆ ಬರಬೇಕು. ಪರಮಾತ್ಮ ನಮ್ಮಲ್ಲಿರುವಂತಹ ಪರಮಾತ್ಮ ಆ ಬೇರೆ ವ್ಯಕ್ತಿಯಲ್ಲಿದ್ದಾನೆ, ಆ ಬೇರೆ ವಸ್ತುವಲ್ಲಿದ್ದಾನೆ. ಅಂತಹ ಪರಮಾತ್ಮನ ಸೇವೆ ಇದೆಲ್ಲ ಎಂಬುವಂಥದ್ದಾಗಿ ನಾವು ಹೇಳುತ್ತಾ, ಇದೇ ಮುಖ್ಯವಾಗಿ ನಾವು ಮಾಡುವಂತಹ ಪರಮಾತ್ಮನ ಸೇವೆ. ಇಂತಹ ಪರಮಾತ್ಮನ ಉಪಕಾರವನ್ನು ಚಿಂತಿಸುತ್ತಾ ನಾವು ವಿಶೇಷವಾಗಿ ಪರಮಾತ್ಮನ ದೊಡ್ಡ ಉಪಕಾರ ನಮ್ಮಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸುತ್ತಿರುತ್ತಾನೆ. ಆದ್ದರಿಂದ ದಾಸರು ದಿನಾಗ್ಲೂ ಮಾಡಿಸುವಂತಹ ಆ ಒಂದು ಶ್ವಾಸೋಚ್ಛ್ವಾಸ ಕರ್ಮವನ್ನು ನಾವು ಆರಂಭಿಸೋಣ. ಎಲ್ಲರೂ ಮುಖ್ಯವಾಗಿ ನಿಧಾನವಾಗಿ ಕಣ್ಣಿ ಮುಚ್ಚುತ್ತಾ ಸ್ಥಿರಾಸನದಲ್ಲಿ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗೋಣ. ದೀರ್ಘಶ್ವಾಸವನ್ನು ತಗೊಳ್ಳೋಣ. ದೀರ್ಘಶ್ವಾಸವನ್ನು ತಗೊಳ್ಳುತ್ತಾ ನಮ್ಮಲ್ಲಿರುವಂತಹ ಪರಮಾತ್ಮ ಮುಖ್ಯವಾಗಿ ವಾಯುದೇವರ ಮೂಲಕವಾಗಿ ಹಂಸ ಮಂತ್ರೋಪಾಸನೆಯನ್ನು ಮಾಡುತ್ತಿದ್ದಾನೆ ಎಂಬುವಂತಹ ಚಿಂತನೆ ಬರಲಿ. ಹಂಸ ಮಂತ್ರ ಎಂದರೆ ಹಂಸಸ್ಸೋಹಂ ಸ್ವಾಹ ಎಂಬುವಂತಹ ಮಂತ್ರ. ವಾಯುದೇವರು ಸದಾಕಾಲ ನಮ್ಮ ಶ್ವಾಸೋಚ್ಛ್ವಾಸದಲ್ಲಿ ಒಂದೊಂದು ಶ್ವಾಸೋಚ್ಛ್ವಾಸಕ್ಕೆ ಈ ಮಂತ್ರವನ್ನು ಜಪಿಸುತ್ತಾ ಈ ಮಂತ್ರದಿಂದ ಪರಮಾತ್ಮನನ್ನು ಸ್ತುತಿಸುತ್ತಿರುತ್ತಾರೆ. ಹಂಸ ಎಂಬುವಂತಹ ಪರಮಾತ್ಮನ ರೂಪದ ವೈಶಿಷ್ಟ್ಯತೆ ಅಂದರೆ ನಮ್ಮ ಮಧ್ವಾಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ನಿತ್ಯಂ ಹೀನೋಖಿಲೇರ್ದೋಷೈ ಸಾರರೂಪೋ ಯಥೋ ಹರಿಹಿ ಹಂಸ ಇತ್ಯುಚ್ಯತೆ ತಸ್ಮಾತ್. ಪರಮಾತ್ಮ ಎಲ್ಲ ದೋಷಗಳಿಂದ ಸದಾ ದೂರನು ಹಾಗೂ ಅವನು ಸಾರರೂಪನು. ಆದ್ದರಿಂದ ಅವನಿಗೆ ಹಂಸ ಎಂಬುವಂತಹ ಹೆಸರು ಬಂದಿದೆ. ಅರ್ಥಾತ್ ನಾವು ಪ್ರತಿ ಸತಿ ಶ್ವಾಸೋಚ್ಛ್ವಾಸವನ್ನು ಮಾಡಿದಾಗ ನಮಗೆ ಬರಬೇಕಾಗಿರುವಂತಹ ಚಿಂತನೆ ಅಂದರೆ, ವಾಯುದೇವರು ನನ್ನಲ್ಲಿ ನಿಂತು ಈ ದೋಷರಹಿತನಾಗಿರುವಂತಹ ಪರಮಾತ್ಮನನ್ನು ಸ್ತುತಿಸುತ್ತಿರುತ್ತಾರೆ. ನನ್ನ ಶ್ವಾಸೋಚ್ಛ್ವಾಸ ಅಂದರೆ ಪರಮಾತ್ಮನ ದೋಷ ದೂರತ್ವದ ಒಂದು ಸ್ತುತಿ ಎಂಬುವಂತಹ ಅನುಸಂಧಾನ ಬಂದಾಗ ಈ ಶ್ವಾಸೋಚ್ಛ್ವಾಸ ಮಾಡುವುದೇ ಒಂದು ದೊಡ್ಡ ಸಾಧನೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಒಂದು ದೊಡ್ಡ ಸಾಧನೆ. ಆದ್ದರಿಂದ
ಈ ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾ ಪರಮಾತ್ಮನನ್ನು ವಿಶೇಷವಾಗಿ ಧ್ಯಾನಿಸೋಣ. ಪರಮಾತ್ಮನ ಮತ್ತೊಂದು ಉಪಕಾರ, 3 ರೂಪಗಳಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಇದ್ದು 3 ಅವಸ್ಥೆಗಳಿಗೆ ಪ್ರೇರಕನಾಗಿರುತ್ತಾನೆ. ಮೊದಲನೇದಾಗಿ ವಿಶ್ವರೂಪ, ನಮ್ಮ ಬಲಗಣ್ಣಿನಲ್ಲಿ ಇರುವಂತಹ ರೂಪ. ಇಂತಹ ವಿಶ್ವರೂಪನಿಗೆ ಅವನ ಧ್ಯಾನವನ್ನು ಸಂಕ್ಷಿಪ್ತವಾಗಿ ಮಾಡೋದಾದರೆ, ಈ ವಿಶ್ವರೂಪನಿಗೆ 19 ಮುಖಗಳು. 19 ಮುಖಗಳು ಹೇಗಿದ್ದಾವೆ ಅಂದರೆ, ಬಲಭಾಗಕ್ಕೆ 9 ಮನುಷ್ಯರ ಮುಖಗಳು, ಎಡಭಾಗಕ್ಕೆ 9 ಮನುಷ್ಯರ ಮುಖಗಳು, ಮಧ್ಯದ ಒಂದು ಮುಖ ಏನಿದೆ ಗಜಕರ ಸ್ಮೃತಃ ಅಂದರೆ ಆನೆಯ ಮುಖದಂತಿರುತ್ತೆ. ನಮ್ಮ ಗಣಪತಿ ಹೇಗೆ ಒಂದು ಆನೆಯ ಮುಖ ಉಳ್ಳಂತವನಾಗಿದ್ದಾನೆ, ಅದೇ ರೀತಿಯಾಗಿ ಪರಮಾತ್ಮನಿಗೂ ಆ ಒಂದು ಮುಖವಿದೆ. ಈ ಕಡೆಗೆ 9 ಮನುಷ್ಯ ಮುಖಗಳು, ಈ ಕಡೆ ಇನ್ನೂ 9 ಮನುಷ್ಯರ ಮುಖಗಳು. 19 ಕೈಗಳು ಅದೇ ರೀತಿಯಾಗಿ, ಬಲಭಾಗಕ್ಕೆ 9 ಮನುಷ್ಯರ ಕೈ, ಎಡಭಾಗಕ್ಕೆ 9 ಮನುಷ್ಯರ ಕೈ, ಮಧ್ಯದಲ್ಲಿ ಆನೆಯ ಸೊಂಡಿಲಿನಂತೆ ಒಂದು ಕೈ. ಅಂತಹ ರೀತಿಯಾಗಿ 19 ಮುಖಗಳು, 19 ಕೈಗಳು, 2 ಪಾದಗಳುಳ್ಳಂತಹ ಆ ವಿಶ್ವರೂಪ ನಮ್ಮ ಜಾಗೃತಾವಸ್ಥೆಗೆ ಪ್ರೇರಕನಾಗಿದ್ದಾನೆ. ಆದ್ದರಿಂದ ವಿಶ್ವನಾಮಕನಲ್ಲಿ ನಮಗೆ ಬೇಕಾಗಿರುವಂತಹ ಪ್ರಾರ್ಥನೆ, ನಾನು ಜಾಗೃತಾವಸ್ಥೆಯಲ್ಲಿದ್ದಾಗ ನಿನ್ನ ಧ್ಯಾನವನ್ನು ಮಾಡಿ ಮುಂದೆ ನಿನ್ನ ಸಾಕ್ಷಾತ್ಕಾರ ಆಗುವಂತಹ ಕರ್ಮಗಳನ್ನು ಮಾಡಿಸೋ ವಿಶ್ವನಾಮಕ ಪರಮಾತ್ಮ ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ, ಮುಂದಿನ ರೂಪ ನಮ್ಮ ತೈಜಸ ರೂಪ. ತೈಜಸನ ಆಕಾರ ಹೇಗಿದೆ ಅಂದರೆ ಅದೇ ರೀತಿಯಾಗಿ ವಿಶ್ವವಿಜ್ಞೇಯೋ ಎಂಬುವಂಥದ್ದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಹೇಗೆ 19 ಮುಖಗಳು ವಿಶ್ವರೂಪನಿಗಿದೆಯೋ ಅದೇ ರೀತಿಯಾಗಿ ನಮ್ಮ ಕಂಠಗತನಾಗಿರುವಂತಹ ಈ ತೈಜಸ ನಾಮಕ ಪರಮಾತ್ಮನು ಅದೇ ರೀತಿಯಾಗಿದ್ದಾನೆ. ಆದ್ದರಿಂದ ನಾವು ತೈಜಸ ನಾಮಕನಲ್ಲೂ ಅದೇ ರೀತಿಯಾಗಿ ನಾವು ಧ್ಯಾನವನ್ನು ಮಾಡ್ತಾ ಪ್ರಾರ್ಥಿಸೋಣ. ತೈಜಸ ನಾಮಕ ಪರಮಾತ್ಮ, ನೀನು ನನ್ನ ಸ್ವಪ್ನಾವಸ್ಥೆಯ ಪ್ರೇರಕ, ಸ್ವಪ್ನದಲ್ಲಿಯೂ ಕೂಡ ನಿನ್ನ ಸ್ಮರಣೆ ಆಗುವಂತಹ ಕರ್ಮಗಳನ್ನು ಮಾಡು. ನೀನು ನನಗೆ ಮಾಡುವಂತಹ ಉಪಕಾರ ಅಪಾರ. ಯಾಕೆಂದರೆ ನಮ್ಮ ಯಾವ ಪಾಪ ಕರ್ಮಗಳಿದೆಯೋ ಆ ಹಿಂದಿನ ಕರ್ಮಗಳು ನಾವು ಏನು ಅನುಭವಿಸಬೇಕೋ ಅಂತಹ ಕರ್ಮಗಳನ್ನು ನಾವು ಕನಸಿನಲ್ಲಿ ಅನುಭವಿಸಿದರೆ ಆ ಕರ್ಮ ಮುಂದೆ ನಮಗೆ ಮಾಡುವಂತೆ ಬೇಕಾಗುವುದಿಲ್ಲ. ಅಂದರೆ ನಮಗೆ ಒಂದು ಯಾವುದೋ ದುಃಖದ ಒಂದು ಸಂಗತಿ ಬರಬೇಕಾಗಿದೆ, ಕನಸಿನಲ್ಲಿ ನಾವು ಅನುಭವಿಸಿದರೆ ಮುಂದೆ ನಮ್ಮ ನಿಜ ಜೀವನದಲ್ಲಿ ಆ ಸಂಗತಿ ಬರೋದಿಲ್ಲ. ಯಾಕೆಂದರೆ ಆ ಪಾಪಕರ್ಮ ಕನಸಿನಲ್ಲೇ ಪರಮಾತ್ಮ ಕೊಟ್ಟು ಕಳೆದಿರುತ್ತಾನೆ. ಅದೇ ಪರಮಾತ್ಮನ ಉಪಕಾರ. ಆದ್ದರಿಂದ ನಾವು ತೈಜಸ ನಾಮಕ ಪರಮಾತ್ಮನಲ್ಲೂ ಆ ರೀತಿ ಒಂದು ಸ್ಮರಣೆಯನ್ನು ಮಾಡುತ್ತಾ ಅವನಲ್ಲಿ ಪ್ರಾರ್ಥಿಸೋಣ. ಕೊನೆಯದಾಗಿ ನಮ್ಮ ಹೃತ್ಪದ್ಮದಲ್ಲಿರುವಂತಹ ರೂಪ ಪ್ರಾಜ್ಞನಾಮಕ ಪರಮಾತ್ಮ. ಈ ಪ್ರಾಜ್ಞನಿಗೆ ಯಾವ ಆಕಾರ ಇದೆ ಅಂತ ನಾವು ನಿಜವಾಗ್ಲೂ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ಅಪರೋಕ್ಷದ ಸಮಯದಲ್ಲಿ ನಮಗೆ ಗೊತ್ತಾಗುವಂತಹದ್ದು ಜೀವಾಕಾರದಲ್ಲಿ ಇರುವಂತಹ ರೂಪ ನಮ್ಮ ಪ್ರಾಜ್ಞ ರೂಪ. ಅಂದರೆ ನಾವು ನಮ್ಮ ಜೀವನ ಯಾವ ಆಕಾರ ಇದೆಯೋ ಅದೇ ಆಕಾರದಲ್ಲಿ ಇರುವಂತಹ ರೂಪ ನಮ್ಮ ಪ್ರಾಜ್ಞ. ಆದರೂ ಕೂಡ ನಾವು ಪ್ರಾಜ್ಞನ ಒಂದು ಧ್ಯಾನ ಮಾಡೋಣ, ನನಗೆ ಬಹಳ ಆಸೆ ಇದೆ, ನಾ ಪ್ರಾಜ್ಞ ರೂಪದ ಒಂದು ದರ್ಶನ ಮಾಡ್ಕೋಬೇಕು, ಆಕಾರ ಧ್ಯಾನ ಮಾಡಬೇಕು ಅಂತ ಅನಿಸಿದಾಗ ಶಾಸ್ತ್ರಕಾರ ಇನ್ನೊಂದು ಮಾತು ಹೇಳ್ತಾರೆ, ನರಸಿಂಹಾಕಾರದಲ್ಲಿರುವಂತಹ ರೂಪವನ್ನು ಧ್ಯಾನಿಸೋಣ ಅಂತ. ಅಂದರೆ ಪ್ರಾಜ್ಞ ಹರಿನಾಮಕ ಲಕ್ಷ್ಮೀ ನರಸಿಂಹ. ಈ ಪ್ರಾಜ್ಞ ರೂಪನಿಗೆ ಹೆಸರು ಹರಿ. ಅದರಿಂದ ಹರಿಕಥಾಮೃತ ಸಾರ, ಹರಿಯ ಚಿಂತನೆ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಬಿಂಬನಾಮದ ಶ್ರೀಹರಿಗೆ ಹೆಸರು ಅದು. ಅಂತಹ ಹರಿನಾಮಕ ಪ್ರಾಜ್ಞನಿಗೆ ಯಾವ ರೂಪ ಅಂದರೆ ನರಸಿಂಹಾಕೃತಿ. ನರಸಿಂಹನ ಸ್ಮರಣೆ ಯಾಕಷ್ಟು ಮುಖ್ಯ ಅಂದರೆ ಆ ನರಸಿಂಹನ ಆಕೃತಿಯೇ ನಮಗೆ ಅಪರೋಕ್ಷದ ಪೂರ್ವದಲ್ಲಿ ನಮ್ಮ ಬಿಂಬನ ಆಕಾರ ಅಂತ ನಾವು ತಿಳಿದುಕೊಂಡ್ರೆ ಅದೇ ಅತ್ಯಂತ ಮುಖ್ಯ. ಅಂದರೆ ನಾವು ನರಸಿಂಹನನ್ನ ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಬಿಂಬರೂಪನಾಗಿರುವಂತಹ ಶ್ರೀಹರಿಯ ಧ್ಯಾನದ ಫಲ ಬರುತ್ತೆ. ಅದರಿಂದ ಆ ನರಸಿಂಹನ ಆಕಾರದಲ್ಲಿರುವಂತಹ ನಮ್ಮ ಪ್ರಾಜ್ಞನಾಮಕ ನಮ್ಮ ಬಿಂಬ ಮೂರ್ತಿಗೆ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ನಿನ್ನ ಧ್ಯಾನಕ್ಕೆ ಎಲ್ಲ ಸಹಕರಣೆಗಳನ್ನು ಮಾಡಿ ನನ್ನಿಂದ ಎಲ್ಲ ಸಾಧನೆಗಳನ್ನು ಮಾಡಿಸಿ ಮುಂದೆ ನಿನ್ನ ದರ್ಶನವಾಗುವಂತಹ ಒಂದು ಭಾಗ್ಯವನ್ನು ನೀನು ಕರುಣಿಸೋ ಎಂಬುವಂಥದ್ದಾಗಿ ನಾವು ಪ್ರಾರ್ಥಿಸುತ್ತಾ ಮುಂದೆ ನಾವು ಈ ಒಂದು ಮಾನಸ ಯಾತ್ರೆಯ ಕರ್ಮವನ್ನು ನಾವು ಪ್ರಾರಂಭಿಸೋಣ. ಇಂತಹ ಪ್ರಾಜ್ಞನಾಮಕ ಪರಮಾತ್ಮ ನಮ್ಮ ಬಿಂಬನ ದರ್ಶನಕ್ಕೆ ನಾವು ನೇರವಾಗಿ ಹೋಗಲಿಕ್ಕೆ ಬಹಳ ಕಷ್ಟ. ಆದ್ದರಿಂದ ಆ ಒಂದು ಪರಮಾತ್ಮನ ದರ್ಶನ ನಮಗೆ ಆಗಬೇಕಾದರೆ ಭೂಲೋಕದ ಒಂದು ವೈಕುಂಠದ ಕಡೆಗೆ ನಮ್ಮ ಪ್ರಯಾಣ ಆಗಬೇಕು. ಅಲ್ಲಿರುವಂತಹ ಪರಮಾತ್ಮನ ದರ್ಶನದಿಂದ ನಮ್ಮ ಬಿಂಬ ದರ್ಶನದ ಒಂದು ಕಾರ್ಯ ಈ ರೀತಿಯಾಗಿ ಆಗಬಹುದು. ತತ್ಪೂರ್ವದಲ್ಲಿ ಅದಕ್ಕೂ ಹೋಗಲಿಕ್ಕೂ ನಮಗೆ ಆ ಪುಣ್ಯ ಬೇಕಾದರೆ ನಮ್ಮ ಗುರುಗಳ ಅನುಗ್ರಹ ಬೇಕೇ ಬೇಕು. ಆದ್ದರಿಂದ ಮೊದಲನೇದಾಗಿ ನಮ್ಮ ಮಂತ್ರಾಲಯ ಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ. ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ತಾವೆಲ್ಲ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಕಾಣಿಸುತ್ತೆ ತಮ್ಮ ಕಣ್ಣಿನ ಮುಂದೆ ಮಂತ್ರಾಲಯ ಕ್ಷೇತ್ರ. ಸುಂದರ ಕ್ಷೇತ್ರ, ತುಂಗಾ ತೀರದಲ್ಲಿರುವಂತಹ ಒಂದು ಕ್ಷೇತ್ರದ ಒಂದು ಮಣ್ಣು, ಆ ಕ್ಷೇತ್ರದ ಮಣ್ಣು ಅತ್ಯಂತ ಪವಿತ್ರ. ಯಾಕೆಂದರೆ ಪೂರ್ವದಲ್ಲಿ ನಮ್ಮ ಪ್ರಹ್ಲಾದರಾಜರು ಕೃತಯುಗದಲ್ಲಿ ಅಲ್ಲಿ ಯಜ್ಞವನ್ನ ಮಾಡಿರುವಂತಹ ಸ್ಥಳ. ಅಂತಹ ಪವಿತ್ರವಾದ ಮಣ್ಣನ್ನು ನಾವು ತಲೆ ಮೇಲೆ ಧಾರಣೆ ಮಾಡುತ್ತಿದ್ದೇವೆ. ತುಂಗಾ ತೀರಕ್ಕೆ ಬಂದಿದ್ದೇವೆ. ಸ್ನಾನ ಸಂಕಲ್ಪಾದಿಗಳನ್ನು ಮಾಡಿ
ಅಂತಹ ಆ ನದ್ಯಭಿಮಾನಿ ದೇವತೆಗಳನ್ನು ಸ್ಮರಿಸುತ್ತಾ ವರಹಜ ಎಂಬುವಂತಹ ಹೆಸರು ತುಂಗಭದ್ರಾಗೆ, ಯಾಕಂದರೆ ದೇವರ ಮೂಗಿನಿಂದ ಬಂದಿರುವಂತಹ ನದಿಯೇ ನಮ್ಮ ತುಂಗಭದ್ರ. ಅಂತಹ ತುಂಗಭದ್ರಾ ನದಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿ ರಾಯರ ದರ್ಶನಕ್ಕೆ ನಾವೆಲ್ಲರೂ ಹೋಗುತ್ತಿದ್ದೇವೆ. ಪೂರ್ವದಲ್ಲಿ ನಾವು ಹೋಗುವಂತಹ ಗುಡಿಯೇ ನಮ್ಮ ಮಂಚಾಲಮ್ಮನ ಗುಡಿ. ಮಂಚಾಲಮ್ಮ ಮಹಾಲಕ್ಷ್ಮೀ ದೇವಿಯರೇ. ಲಕ್ಷ್ಮೀದೇವಿಯ ಅನುಗ್ರಹವಿಲ್ಲದೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಅದೇ ರೀತಿಯಾಗಿ ಪರಮಾತ್ಮನಿಗೂ ಲಕ್ಷ್ಮೀದೇವಿ ಸಮೇತನಾಗಿ ನಾವು ಪೂಜೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಮಂಚಾಲಮ್ಮನ ದರ್ಶನ ಮಾಡ್ತಿರುವಾಗ ಪಕ್ಕದಲ್ಲೇ ನಮ್ಮ ಪರಶುರಾಮ ದೇವರು ಕಾಣಿಸ್ತಾರೆ. ತಾವೆಲ್ಲರೂ ಗಮನಿಸಬಹುದು, ಆ ಮಂಚಾಲಮ್ಮನ ಪ್ರತಿಮೆ ನೋಡಿದಾಗ ಪಕ್ಕಕ್ಕೆ ಒಂದು ಸಣ್ಣ ಪ್ರತಿಮೆ ಇದೆ, ನಮ್ಮ ಪರಶುರಾಮ ದೇವರು. ಅಂತಹ ಪರಶುರಾಮ ಸಮೇತನಾಗಿರುವಂತಹ ದುರ್ಗಾತ್ಮಕ ನಮ್ಮ ಮಂಚಾಲಮ್ಮನಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಮುಂದೆ ಮುಖ್ಯ ದ್ವಾರಕ ಮೂಲಕವಾಗಿ ನಾವು ಪ್ರವೇಶಿಸುತ್ತಿದ್ದೇವೆ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯನ್ನು ಪ್ರವೇಶಿಸಿದಾಗ ಒಬ್ಬರ ವೃಂದಾವನ ಕಾಣಿಸುತ್ತೆ. ನಮ್ಮ ವಾದೀಂದ್ರ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿದ್ದೇವೆ. ವಾದೀಂದ್ರ ತೀರ್ಥರು ಯಾಕೋ ಅತ್ಯಂತ ಮುಖ್ಯ. ಮಂತ್ರಾಲಯದಲ್ಲಿ ಹೋಗಿದ ತಕ್ಷಣ ವಾದೀಂದ್ರ ತೀರ್ಥರಿಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಹಿರಿಯರು ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಿದ್ರೆ ರಾಯರು ನಾವು ಹೋಗಿದ್ದೇವೆ ಅಂತ ಒಂದು ಕನ್ಸಿಡರ್ ಮಾಡಲ್ಲ ಅಂತ, ಅಷ್ಟು ಪ್ರೀತ್ಯಾಸ್ಪದರು ನಮ್ಮ ವಾದೀಂದ್ರ ತೀರ್ಥರು. ಅದರಿಂದ ಮಠಕ್ಕೆ ಹೋಗಿದ ತಕ್ಷಣ ವಾದೀಂದ್ರರಿಗೆ ನಮಸ್ಕಾರ ಮಾಡಿ ಹೊರಡುತ್ತಾ ಕೂಡ ಅವರಿಗೆ ನಮಸ್ಕಾರ ಮಾಡಬೇಕು. ಅವ್ರ ಒಂಥರ ಬುಕ್ ಕೀಪಿಂಗ್ ಮಾಡ್ತಾರೆ, ಇವನು ಬಂದಿದ್ದಾನೆ ರಾಯರ ದರ್ಶನಾರ್ಥ ಆಗಿ ಅಂತ ರಾಯರಿಗೆ ಆ ಒಂದು ತಲುಪಿಸಿ ರಾಯರು ನಮಗೆ ಅವರ ಮೂಲಕವಾಗಿ ಅನುಗ್ರಹ ಮಾಡ್ತಾರೆ. ಅಂತಹ ವಾದೀಂದ್ರ ತೀರ್ಥರ ದರ್ಶನವನ್ನು ಪಡೆದುಕೊಂಡು ಮುಖ್ಯ ಪ್ರಾಣ ದೇವರು ರುದ್ರದೇವರ ದರ್ಶನವನ್ನು ಪಡೆದುಕೊಂಡು ಆ ಗರ್ಭಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಅತ್ಯದ್ಭುತ ದಿವ್ಯಾದ್ಭುತ ಒಂದು ವೃಂದಾವನವನ್ನು ನೋಡುತ್ತಿದ್ದೇವೆ. ಮುಂಭಾಗದಲ್ಲಿ ಆ ಒಂದು ಮುಖ್ಯ ಪ್ರಾಣ ದೇವರು, ವೃಂದಾವನದ ಮೇಲ್ಗಡೆ ನರಸಿಂಹ ದೇವರು, ಹಯಗ್ರೀವ ದೇವರು, ಶ್ರೀನಿವಾಸ ದೇವರು, ವೃಂದಾವನದ ಹಿಂಭಾಗದಲ್ಲಿ ಸಣ್ಣ ಮುಖ್ಯ ಪ್ರಾಣ ದೇವರು. ಆ ಎಲ್ಲ ದೇವತೆಗಳನ್ನು ನೋಡುತ್ತಾ ರಾಘವೇಂದ್ರ ಸ್ವಾಮಿಗಳ ದಿವ್ಯ ವೃಂದಾವನವನ್ನು ನೋಡುತ್ತಿದ್ದೇವೆ. ಅಲ್ಲಿ ನಮಗೆ ಕಾಣಿಸುವಂತಹ ದೃಶ್ಯವೇ ಅತ್ಯದ್ಭುತ. ಒಂದು ಕಡೆ ನಮಗೆ ಪ್ರಹ್ಲಾದರಾಜರ ದರ್ಶನವಾಗುತ್ತೆ. ಯಾವ ಪ್ರಹ್ಲಾದರಾಜರು ಅಂದರೆ ನರಸಿಂಹ ದೇವರನ್ನೇ ಒಲಿಸಿಕೊಂಡಿರುವಂತಹ ನಮ್ಮ ಪ್ರಹ್ಲಾದರಾಜರು, ವಾಯುದೇವರ ಆವೇಶ ಉಳ್ಳಂತಹ ನಮ್ಮ ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರು ಅಸುರ ಕುಲದಲ್ಲಿ ಹುಟ್ಟಿದರು. ನರಸಿಂಹ ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಆ ನರಸಿಂಹ ದೇವರನ್ನು ಸ್ತುತಿಸುತ್ತಾ ಒಂದು ಮಾತು ಹೇಳ್ತಾರೆ, ಕ್ವಾಹಮ್ರಜ ಪ್ರಭವ ಈಶತಮೋಧಿಕೇಸ್ಮಿನ್ ಜಾತಸುರೇತರ ಕುಲೆ ಕ್ವತ ತವಾನುಕಂಪ ನ ಬ್ರಹ್ಮಣೋ ನತು ಭವಸ್ಯ ನವೈರಮಾಯ ಎನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ನರಸಿಂಹದೇವರನ್ನು ಒಲಿಸಿಕೊಂಡಾಯಿತು. ನರಸಿಂಹದೇವರನ್ನು ತಮ್ಮ ಸ್ತುತಿಯಿಂದ ಶಾಂತಪಡಿಸಿದಂತೆ ಆಯಿತು, ಅಂದರೆ ಆ ಪರಮಾತ್ಮನ ವ್ಯಾಪಾರದ ಮೂಲಕವಾಗಿ. ಆದರೂ ಕೂಡ ಅವರಿಗೆ ಒಂದು ಚೂರು ಗರ್ವವಿಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ನಾನು ಇಷ್ಟು ದೊಡ್ಡವನು ಅಂತ. ಪ್ರಹ್ಲಾದರಾಜರು ಏನು ಹೇಳ್ತಾರೆ, ನೀನು ಎಷ್ಟು ಕರುಣಾಳು ಅಂದರೆ ನೀನು ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಯಾರ ಸ್ತುತಿಗೂ ನೀ ವಶನಾಗದೆ ನನ್ನ ಸ್ತುತಿಗೆ ವಶನಾದೆ ಅಂದರೆ ನೀನು ಎಷ್ಟು ಕರುಣಾಳು ಪರಮಾತ್ಮ ಎಂಬುವಂಥದ್ದಾಗಿ ನೋಡ್ತಾರೆ. ಅಂದರೆ ಪ್ರಹ್ಲಾದರಾಜರಿಗೆ ಒಂದು ಬಹಳ ದೊಡ್ಡ ಬಿರುದು ಬರುತ್ತೆ, ನರಸಿಂಹನನ್ನು ಒಲಿಸಿಕೊಂಡವ, ನರಸಿಂಹ ನಿಮ್ಮಿಂದನೇ ಪ್ರಾದುರ್ಭಾವನಾದ ಅಂತ. ಆದರೂ ಆ ಗರ್ವವಿಲ್ಲದೆ ನರಸಿಂಹ ನನ್ನಿಂದ ಬಂದ ಅಂತಲ್ಲ, ನರಸಿಂಹ ನನಗೂ ಬಂದ ಎಂಬುವಂತಹ ಒಂದು ಸ್ತುತಿಯನ್ನ ಮಾಡ್ತಾರೆ. ಅಂದರೆ ನರಸಿಂಹನ ಕಾರುಣ್ಯ ಎಷ್ಟು ಅಂದರೆ ನನ್ನಂಥ ಸಣ್ಣವನಿಗೂ ಕೂಡ ಬಂದು ನನ್ನನ್ನು ಉದ್ಧಾರ ಮಾಡಿದ ಅಂತ. ಅಂತಹ ಪ್ರಹ್ಲಾದರಾಜರು ಅತ್ಯದ್ಭುತ ಒಂದು ವಿನಮ್ರದಿಂದ ನರಸಿಂಹದೇವರಲ್ಲಿ ಪ್ರಾರ್ಥಿಸುತ್ತಿರುವಾಗ ನಾವು ಹೋಗಿ ಪ್ರಹ್ಲಾದರಾಜರಲ್ಲಿ ಕೇಳ್ಕೊಳ್ತೀವಿ, ನಮಗೂ ಈ ರೀತಿಯಾಗಿ ನರಸಿಂಹದೇವರಲ್ಲಿ ಭಕ್ತಿಯನ್ನು ಕೊಡಿ ಸ್ವಾಮಿ ಎಂಬುವಂಥದ್ದಾಗಿ ಹೇಳುತ್ತಾ ಪ್ರಹ್ಲಾದರಾಜರು ಕೂಡ ನಮ್ಮನ್ನು ನರಸಿಂಹದೇವರ ಮುಂದೆ ನಿಲ್ಲಿಸಿಕೊಂಡು ಇವನು ಕೂಡ ನನ್ನವ, ಅವನನ್ನು ಉದ್ಧಾರ ಮಾಡು ಎಂಬುವಂಥದ್ದಾಗಿ ಪ್ರಾರ್ಥನೆ ಮಾಡ್ತಾ ನರಸಿಂಹದೇವರ ಅನುಗ್ರಹವನ್ನು ನಮಗೆ ವಿಶೇಷವಾಗಿ ತೋರಿಸ್ತಿದ್ದಾರೆ. ಅಂತಹ ಪ್ರಹ್ಲಾದರಾಜರನ್ನು ನಮಿಸುತ್ತಾ ಮುಂದಿನ ವೃಂದಾವನವನ್ನು ಮತ್ತೆ ನೋಡಿದಾಗ ನಮಗೆ ಮತ್ತೊಂದು ದೃಶ್ಯ ಕಾಣಿಸುತ್ತೆ. ನಮ್ಮ ಬಾಹ್ಲೀಕ ರಾಜರು ಕಾಣಿಸ್ತಾರೆ. ರಾಯರ 2ನೇ ಅವತಾರ. ಹೆಚ್ಚು ನಮಗೆ ಮಾಹಿತಿ ಇಲ್ಲದಿದ್ದರೂ ಬಹಳ ಮುಖ್ಯವಾದ ಸಂದೇಶ ಕೊಡುವಂತಹ ಒಂದು ಅವತಾರ ಇದು. ಪ್ರಾಯಶಃ ಶಂತನು ರಾಜುವಿನ ಸಾಕ್ಷಾತ್ ಅಣ್ಣ ತಮ್ಮಂದರು ಬಾಹ್ಲೀಕ ರಾಜರು, ಶಂತನು ರಾಜರು. ಮಹಾಭಾರತ ಯುದ್ಧದಲ್ಲಿ ಬಾಹ್ಲೀಕ ರಾಜರು ಕೌರವ ಪಕ್ಷದಲ್ಲಿ ಯುದ್ಧ ಮಾಡ್ತಾರೆ. ಸಾತ್ವಿಕರಾದರು, ಒಳ್ಳೆಯವರಾದರು. ವಸ್ತುತಃ ಆ ಒಂದು ಸಮಯದಲ್ಲಿ ಕೌರವರೊಂದಿಗೆ ಯುದ್ಧ ಮಾಡುವಂತಹ ಸಂಗತಿ ಬರುತ್ತೆ. ಆ ಸಂಗತಿಯಲ್ಲಿ ಕೊನೆಯದಾಗಿ ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡ್ತಾರೆ ನಮ್ಮ ಬಾಹ್ಲೀಕ ರಾಜರು ಅಂದರೆ ಭೀಮಸೇನ ದೇವರ ಸಮೀಪಕ್ಕೆ ಹೋಗಿ ಶರಣಾಗತರಾಗಿ ಅವರ ಮುಂದೆ ಅವರ ಗದೆಯಿಂದನೇ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಇದರಿಂದ ನಮಗೆ ಬರುವಂತಹ ಸಂದೇಶವೇನೆಂದರೆ ನಾವು ಒಳ್ಳೆಯವರಾದಾಗ, ನಾವು ತಪ್ಪು ಮಾಡಿದಾಗ ವಾಯುದೇವರಲ್ಲಿ ನಾವು ಶರಣಾಗತರಾಗಬೇಕು. ಬಾಹ್ಲೀಕ ರಾಜರು ಏನ್ ಮಾಡ್ತಾರೆ, ನಾನು ಕೌರವ ಪಕ್ಷದಲ್ಲಿ ಇದ್ದೆ, ತಪ್ಪಾಗಿದೆ, ಭೀಮಸೇನ ದೇವರೇ ನಿಮ್ಮಲ್ಲಿ ಶರಣಾಗತರಾಗುತ್ತಿದ್ದೇನೆ, ನಿಮ್ಮ ಗದೆಯಿಂದ ನಾನು ಪ್ರಾಣತ್ಯಾಗ ಮಾಡಬೇಕು ಎಂಬುವಂತಹ ಅತ್ಯಂತ ವಿನಮ್ರ ಪ್ರಾರ್ಥನೆ ಮಾಡಿಕೊಂಡಾಗ ಈ ಒಂದು ದೇಹತ್ಯಾಗವು ಆ ಬಾಹ್ಲೀಕ ರಾಜರ ಅವತಾರ ಸಮಾಪ್ತಿಯಾಗುತ್ತೆ.
ಇದೇ ರೀತಿಯಾಗಿ ಬಾಹ್ಲಿಕ ರಾಜರಲ್ಲಿ ನಾವು ಪ್ರಾರ್ಥಿಸೋಣ. ನಾವು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇವೆ, ವಾಯುದೇವರ ಮಾರ್ಗದಲ್ಲಿ ಇದ್ದೇವೆ ಅಂತ ಹೇಳ್ಕೋತೀವಿ, ಆದರೂ ಬಹಳ ನಾವು ಮಾಡುವಂತಹ ಕರ್ಮಗಳು ಹಂಗಿರಲ್ಲ. ಅದೇ ರೀತಿಯಾಗಿ ವಾಯುದೇವರಲ್ಲಿ ಶರಣಾಗತರಾಗುವಂತಹ ಬುದ್ಧಿಯನ್ನು ಕೊಡಿ ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ ಮತ್ತೆ ವೃಂದಾವನವನ್ನು ನೋಡುತ್ತೇವೆ. ಕಾಣಿಸುವಂತಹ ದೃಶ್ಯವೇ ನಮ್ಮ ವ್ಯಾಸರಾಜರು ಭಕ್ತಿಯಿಂದ ಪರಮಾತ್ಮನನ್ನು ಸ್ತುತಿಸುತ್ತಿದ್ದಾರೆ. ಅತ್ಯದ್ಭುತ ಗಾನಗಳು, ಎಷ್ಟು ಮೈಮರೆತಿದ್ದಾರೆ ಅಂದರೆ ಶಾಲಿಗ್ರಾಮಗಳನ್ನೇ ಇಟ್ಟುಕೊಂಡು ತಾಳವಾಗಿ ಪರಮಾತ್ಮನನ್ನು ಸ್ತುತಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ನಮಗೆ ಕಾಣಿಸುವಂತಹದ್ದು ಪರಮಾತ್ಮನೇ, ಆ ಪ್ರತಿಮೆಯಲ್ಲಿರುವಂತಹ ಪರಮಾತ್ಮ ಕೃಷ್ಣ ದೇವರೇ ನರ್ತಿಸುತ್ತಿದ್ದಾರೆ. ಅಂತಹ ನರ್ತನ ಜಗತ್ತನ್ನೇ ನಿಯಾಮಕ ಮಾಡುವಂತಹ ಪರಮಾತ್ಮನೇ ವ್ಯಾಸರಾಜರ ಭಕ್ತಿಗೆ ಒಲಿದು ನರ್ತಿಸುತ್ತಿದ್ದಾನೆ. ಅಂತಹ ವ್ಯಾಸರಾಜರನ್ನ ವಿಶೇಷವಾಗಿ ಪ್ರಾರ್ಥಿಸೋಣ. ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವದುಃಖೇಭ್ಯ ತದಂತರ್ಯಾಮಿನೋ ಬಲಾತ್. ವ್ಯಾಸರಾಜರ ನಾಮಸ್ಮರಣೆಯೇ ಸಾಕು ಅಂತ ನಮ್ಮ ವಿಜೇಂದ್ರ ತೀರ್ಥರು ಹೇಳ್ತಾರೆ. ವ್ಯಾಸರಾಜ ಅಂತ ಸದಾಕಾಲ ನಾವು ಜಪಿಸುತ್ತಿದ್ದರೆ ಅವರ ಅಂತರ್ಯಾಮಿ ಅಂದರೆ ನಮ್ಮ ಕೃಷ್ಣದೇವರ ಒಂದು ಪ್ರಭಾವದಿಂದ, ವ್ಯಾಸರಾಜರ ಅನುಗ್ರಹದಿಂದ ನಮ್ಮ ಎಲ್ಲ ದುಃಖಗಳು ನಾಶ ಆಗುತ್ತೆ. ಅಂತಹ ವ್ಯಾಸರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಆ ಪರಮಾತ್ಮನಲ್ಲಿ ನಿಮ್ಮಷ್ಟು ಭಕ್ತಿ ಅಲ್ಲದಿದ್ದರೂ ನೀವು ಆ ಒಂದು 1% ಆದರೂ ಒಂಚೂರು ಭಕ್ತಿ ನಮಗೆ ಕೊಟ್ಟು ಪರಮಾತ್ಮನನ್ನು ಒಲಿಸಿಕೊಂಡುವಂತಹ ಮಾರ್ಗದಲ್ಲಿ ನಮ್ಮನ್ನು ಕಳುಹಿಸಿ ಎಂಬುವಂಥದ್ದಾಗಿ ಪ್ರಾರ್ಥಿಸಿ ಮತ್ತೆ ವೃಂದಾವನನ್ನು ನೋಡ್ತಿದ್ದೇವೆ. ಪರಮಾದ್ಭುತ ದೃಶ್ಯ. ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ತಿದ್ದಾರೆ. ಬರೀ ರಾಘವೇಂದ್ರ ಸ್ವಾಮಿಗಳಲ್ಲ, ಪಕ್ಕದಲ್ಲಿ ನಮ್ಮ ವಾದೀಂದ್ರ ತೀರ್ಥರು ಕಾಣಿಸ್ತಿದ್ದಾರೆ. ಹಾಗೂ ರಾಯರ ಸಕಲ ಶಿಷ್ಯರು, ಎಲ್ಲ ಮಾಧ್ವಯತಿಗಳ ದರ್ಶನವಾಗುತ್ತಿದೆ ಈ ವೃಂದಾವನದಲ್ಲಿ. ಎಲ್ಲ ಈ ದಾಸರು, ನಮ್ಮ ಗೋಪಾಲದಾಸರು, ವಿಜಯದಾಸರು, ಗುರುಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು ಎಲ್ಲರೂ ನಿಂತು ರಾಘವೇಂದ್ರ ಸ್ವಾಮಿಗಳನ್ನು ಸ್ತುತಿಸುತ್ತಿದ್ದಾರೆ. ನಮ್ಮ ಇವನಾಪುರದ ಅಪ್ಪಾವರು ನಿಂತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನ ಎಲ್ಲರೂ ಸ್ತುತಿಸುತ್ತಿದ್ದಾರೆ. ಅಂಥವರ ಮಧ್ಯದಲ್ಲೂ ಕೂಡ ಅವರೆಲ್ಲ ನೋಡಿ ನಮ್ಮ ಮೇಲೆ ಕಾರುಣ್ಯದಿಂದ ಬಾಮಗು ಅಂತ ಕರೆದುಕೊಂಡು ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ನಮಗೆ ಕರೆದುಕೊಂಡು ಹೋಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಪಾದದ ಮೇಲೆ ನಮ್ಮ ತಲೆಯನ್ನಿಟ್ಟು ಶರಣಾಗತರಾಗಿದ್ದೇವೆ. ಯಾವ ಪ್ರಾರ್ಥನೆಯನ್ನು ನಾವು ಮಾಡುತ್ತಿದ್ದೇವೆ ರಾಯರಲ್ಲಿ ಅಂದರೆ, ರಾಘವೇಂದ್ರ ಸ್ವಾಮಿಗಳೇ, ನೀವು ಎಷ್ಟು ಕರುಣಾಳುಗಳು ಅಂದರೆ, ಒಮ್ಮೆ ನೀವು ಒಬ್ಬರ ಮನೆಗೆ ಹೋಗಿರ್ತೀರಿ ಭಿಕ್ಷೆಗೆ. ಹೋಗಿಬಿಟ್ಟು ಏನಾಗಿರುತ್ತೆ, ಒಂದು ಹಂಡೆಯಲ್ಲಿ ಒಂದು ಮಾವಿನ ರಸವನ್ನು ತಯಾರಿಸುತ್ತಿದ್ದಾರೆ. ಆ ಮಾವಿನ ರಸ ಪಾತ್ರೆಯಲ್ಲಿ ಒಂದು ಮಗು ಬಿದ್ದಿದೆ. ಅಂತಹ ಮಗು ಬಿದ್ದು ಆ ಪ್ರಾಣ ಹೋಗಿದೆ ಎಂಬುವಂತಹ ಆ ಸಂದರ್ಭದಲ್ಲೂ ಕೂಡ ಆ ಮಗುವನ್ನು ನೀವು ತೆಗೆದು ಬದುಕಿಸುತ್ತಿದ್ದೀರಾ. ರಾಯರು ಹೇಳ್ತಾರೆ, ಹೌದಪ್ಪ, ಪರಮಾತ್ಮನ ಅನುಗ್ರಹ ಇದೆಲ್ಲ ಆಗಿದೆ. ಇದನ್ನ ನೀನು ಯಾಕೆ ಈಗ ಹೇಳ್ತಿದ್ಯಾ ಅಂದರೆ, ನಾವು ಹೇಳುವಂತಹ ಮಾತು ಏನಂದರೆ, ನಾವು ಒಂದು ಹಂಡೆಯಲ್ಲಿ ಬಿದ್ದಿಲ್ಲ, ಒಂದು ಸಾಗರದಲ್ಲೇ ಬಿದ್ದಿದ್ದೇವೆ, ಸಂಸಾರ ಸಾಗರದಲ್ಲಿ ನಾವು ಬಿದ್ದಿದ್ದೇವೆ. ಅಂತಹ ನಮ್ಮನ್ನು ಕೂಡ ಎತ್ತಿಬಿಟ್ಟು ಪರಮಾತ್ಮನ ದಾರಿಯಲ್ಲಿ ನಮಗೆ ಬದುಕಿಸಿಕೊಳ್ಳಬೇಕು, ಪುನರ್ಜೀವನ ನೀವು ಕೊಡಬೇಕು ಎಂಬುವಂಥದ್ದಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ರಾಯರು ಪ್ರಸನ್ನರಾಗಿ, ಆಯ್ತಪ್ಪ, ನಿನಗೆ ಏನು ಬೇಕು ವರ ಸರಿಯಾಗಿ ಕೇಳು ಎಂಬುವಂಥದ್ದಾಗಿ ಕೇಳುತ್ತಾ ನಾವೇನು ಹೇಳ್ತೀವಿ, ನನಗೆ ಬಿಂಬನಾದ ಶ್ರೀಹರಿಯ ದರ್ಶನ ಆಗಲೇಬೇಕು ಸ್ವಾಮಿ, ನೀವು ರಕ್ಷಿಸಬೇಕು ಅಂತ ನಾವು ಶರಣಾಗತರಾಗದಾಗ ರಾಯರು ಹೇಳ್ತಾರೆ, ಒಂದಿನ ಆ ಒಂದು ಭಾಗ್ಯವೂ ಕೂಡ ಪರಮಾತ್ಮ ನಿನಗೆ ಕರುಣಿಸುತ್ತಿದ್ದಾನೆ. ಆದರೆ ಇವತ್ತಲ್ಲ, ಮುಂದಿನ ಜನ್ಮಗಳಲ್ಲಿ ಆ ಒಂದು ಭಾಗ್ಯ ಬರುತ್ತೆ. ಸದ್ಯಕ್ಕೆ ನನ್ನ ದರ್ಶನದ ಆ ಒಂದು ಪುಣ್ಯದಿಂದ ಆಗುವಂತಹ ನಿನಗೆ ಮುಖ್ಯವಾದ ಪರಮಾತ್ಮನ ಈ ಭೂಲೋಕದಲ್ಲಿ ಇರುವಂತಹ ನಿನ್ನ ಬಿಂಬಮೂರ್ತಿಯ ದರ್ಶನವಾಗಲಿ, ಆ ತಿರುಪತಿಯ ಶ್ರೀನಿವಾಸನ ದರ್ಶನವಾಗಲಿ, ಹೋಗ್ಬಿಟ್ವಾ ಅಂತ ರಾಯರು ಪ್ರಾರ್ಥಿಸುತ್ತಿದ್ದಾರೆ. ಆದ್ದರಿಂದ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡೋಣ. ತಿರುಪತಿ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಆ ಒಂದು ತಿರುಪತಿಯ ಯಾತ್ರೆಯ ಸಂದರ್ಭದಲ್ಲಿ ನಾವು ಆ ಬೆಟ್ಟಗಳನ್ನು ಏರುವ ಮುನ್ನ ನಮ್ಮ ಗರುಡ ದೇವರನ್ನು ನೋಡುತ್ತಿದ್ದೇವೆ, ಗರುಡ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಮೊದಲನೇದಾಗಿ ನಾವು ನೋಡುವಂತಹ ಬೆಟ್ಟ ನಮ್ಮ ವೆಂಕಟಾದ್ರಿ ಪರ್ವತ. ವೇಂ ಅಂದರೆ ಪಾಪ, ಕಟ ಅಂದರೆ ನಾಶ. ಪಾಪವನ್ನ ನಾಶ ಮಾಡುವಂತಹ ಈ ಬೆಟ್ಟವನ್ನು ನಾವು ನೋಡುತ್ತಿದ್ದೇವೆ. ಹಿಂದೆ ನಮ್ಮ ಮಾಧವ ಬ್ರಾಹ್ಮಣ ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿ ಪಶ್ಚಾತ್ತಾಪವನ್ನ ಪಟ್ಟು ಸಜ್ಜನರ ಸಂಘದ ಒಂದು ಪುಣ್ಯದಿಂದ ಈ ಒಂದು ಬೆಟ್ಟಕ್ಕೆ ಬಂದಾಗ ತನ್ನ ಪಾಪಗಳೆಲ್ಲ ವಾಂತಿಯ ರೂಪದಲ್ಲಿ ಹೊರಬರುತ್ತವೆ. ಇಲ್ಲಿ ನಾವು ಅನ್ಕೊಂಡಿದ್ದೇವೆ ನಾವು ಮಾಧವ ಬ್ರಾಹ್ಮಣಷ್ಟು ಪಾಪ ಮಾಡಿಲ್ಲ ಅಂತ. ಆದರೆ ಒಂದು ಮಾಡಿದ್ದೇವೆ ವಸ್ತುತಃ. ಎರಡು, ಅವನು ಪಟ್ಟಷ್ಟು ಪಶ್ಚಾತ್ತಾಪದ ಒಂದು ಸ್ವಲ್ಪ ಭಾಗವು ನಾವು ಪಟ್ಟಿಲ್ಲ. ಅದರಿಂದ ನಾವು ಬಹಳ ಅನ್ಕೊಂಡ್ಬಿಟ್ಟಿದ್ದೀವಿ, ನಾವು ತಿರುಪತಿ ಯಾತ್ರೆಗೆ ಹೋದಾಗ ನಾವೆಲ್ಲ ಪಾಪ ನಾಶ ಆಗತ್ತೆ ಅಂತ. ಆದರೆ ನಾವು ಆ ಒಂದು ಪಶ್ಚಾತ್ತಾಪವನ್ನು ಪಟ್ಟು ಮುಂದೆ ಈ ಪಾಪಗಳನ್ನು ಮಾಡಬಾರದು ಅಂತ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಆ ಒಂದು ಪಾಪದ ನಾಶ ಆಗತ್ತೆ. ಅದರಿಂದ ನಾವು
ಈ ಘಟನೆಯನ್ನು ಸ್ಮರಿಸುತ್ತಾ ಏನು ಯೋಚನೆ ಮಾಡ್ಬೇಕಂದ್ರೆ ಆ ಒಂದು ಪಶ್ಚಾತ್ತಾಪ ಬರಲಿ. ವೆಂಕಟಾದ್ರಿ ನಿವಾಸ ಪರಮಾತ್ಮನೇ, ಮಾಧವ ಬ್ರಾಹ್ಮಣನ ಪಾಪವನ್ನು ನೀನು ನಾಶ ಮಾಡಿದೆ, ಆದರೆ ಅವನಿಗೆ ಆ ಪಶ್ಚಾತ್ತಾಪವನ್ನು ಕೂಡ ಕೊಟ್ಟಿದ್ದವನು ನೀನೆ. ಆದ್ದರಿಂದ ನನ್ನಲ್ಲೂ ಈ ಪಾಪ ಕರ್ಮಗಳನ್ನ ಮಾಡಿದ್ದಕ್ಕಾಗಿ ಒಂದು ಪಶ್ಚಾತ್ತಾಪವನ್ನು ಕೊಟ್ಟು ಪ್ರಾಯಶ್ಚಿತ್ತವನ್ನ ಮಾಡುವಂತಹ ಬುದ್ಧಿಯನ್ನು ಕೊಟ್ಟು ಈ ವೆಂಕಟಾದ್ರಿ ಪರ್ವತಕ್ಕೆ ಕರ್ಕೊಂಡು ಹೋಗು. ಈ ಪರ್ವತಕ್ಕೆ ಬಂದಿದ್ದೇನೆ, ಈ ಪರ್ವತದಲ್ಲಿ ನನ್ನ ಪಶ್ಚಾತ್ತಾಪವನ್ನು ನೋಡಿ ನನ್ನ ಪಾಪಗಳನ್ನೆಲ್ಲ ನಾಶ ಮಾಡು ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ ಈ ವೆಂಕಟಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದಿನ ಪರ್ವತ ನಮ್ಮ ಶೇಷಾದ್ರಿ ಪರ್ವತ. ಶೇಷಾದ್ರಿ ಪರ್ವತದ ಕಥೆ ತಮ್ಮೆಲ್ಲರಿಗೂ ಗೊತ್ತು. ಶೇಷದೇವರು ಪೂರ್ವದಲ್ಲಿ ಅಹಂಕಾರವನ್ನು ಪಟ್ಟಿದ್ದಾಗ ವಾಯುದೇವರು ಆ ಅಹಂಕಾರದ ಪರಿಹಾರವನ್ನು ಮಾಡುತ್ತಾರೆ. ಅಹಂಕಾರ ಬಹಳ ದೊಡ್ಡ ಒಂದು ದುರ್ಗುಣ ಶೇಷದೇವರಿಗೆ ತಾತ್ಕಾಲಿಕವಾಗಿ ಬಂದಿತ್ತು. ನಮಗೆ ಸದಾಕಾಲ ಇರುವಂತಹ ಒಂದು ಗುಣ ಅದು, ಅಂದರೆ ದುರ್ಗುಣ. ಅದರಿಂದ ಈ ಅಹಂಕಾರದ ಪರಿಹಾರ ಆಗುವಂಥದ್ದು ಬಹಳ ಮುಖ್ಯ. ಅಹಂಕಾರದ ಪರಿಹಾರವಾದ ಮೇಲೇನೆ ನಮಗೆ ಆ ವಾಯುದೇವರಲ್ಲಿ ಬರುವಂತಹ ಭಕ್ತಿಯನ್ನು ಬರುತ್ತದೆ. ಆದ್ದರಿಂದ ಆ ಶೇಷದೇವರು, ಆ ನಮ್ಮ ವಾಯುದೇವರು ಹಾಗೂ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ಈ ಒಂದು ಅಹಂಕಾರ ಎಂಬುವಂತಹ ದೋಷ ನಮ್ಮಲ್ಲಿರುವಂತಹ ಈ ದೋಷವನ್ನು ನೀವು ನಾಶ ಮಾಡಬೇಕು. ಈ ದೋಷದ ನಾಶದಿಂದ ವಾಯುದೇವರಲ್ಲಿ ಶರಣಾಗತರಾಗುವಂತಹ ಬುದ್ಧಿಯನ್ನು ಕೊಟ್ಟು ಆ ಮೂಲಕವಾಗಿ ನಮ್ಮ ಸಾಧನಾ ಮಾರ್ಗದಲ್ಲಿ ನಾವು ಸಾಗಿ ಮುಂದೆ ಪರಮಾತ್ಮನ ಅನುಗ್ರಹವಾಗಲಿ ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ ಶೇಷಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದಿನ ಪರ್ವತ ನಮ್ಮ ಅಂಜನಾದ್ರಿ ಪರ್ವತ. ಅಂಜನಾದ್ರಿ ಪರ್ವತ ಬಹಳ ಮುಖ್ಯವಾಗಿರುವಂತಹದ್ದು. ನಾವು ಹಿಂದೆ ಹೇಳಿದ್ದು ಆ ವಾಯುದೇವರ ಶರಣಾಗತಿ ಆಗಲೇಬೇಕು ಅಂತ. ವಾಯುದೇವರ ಶರಣಾಗತಿ ಆದ ಮೇಲೆ ವಾಯುದೇವರನ್ನು ವಾಯುದೇವರು ನಮಗೆ ಒಲಿಬೇಕು ಎಂಬುವಂತಹದ್ದಾಗಿ ಪ್ರಾರ್ಥನೆ ಇದ್ದಾಗ ವಾಯುದೇವರು ಹೇಗೆ ಒಲಿತಾರೆ ಅಂದರೆ ಅಂಜನಾದೇವಿಯ ಕಥೆಯನ್ನು ನೋಡಿ ನಾವು ತಿಳಿದುಕೊಳ್ಳಬೇಕು. ತಪಸ್ಸಿನಿಂದಲೇ ವಾಯುದೇವರನ್ನು ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ. ತಪ ಆಲೋಚನೆ ಎಂಬುವಂತಹ ಧಾತು. ತಪಸ್ಸಂದ್ರೆ ಏನು? ತಪಸ್ಸಂದ್ರೆ ಬರೀ ಒಂದು ವನಕ್ಕೆ ಹೋಗಿ ಒಂದು ಧ್ಯಾನವನ್ನು ಮಾಡುವಂತಹದ್ದಷ್ಟೇ ಅಲ್ಲ. ವಾಯುದೇವರ ಮಾರ್ಗದಲ್ಲಿ ನಡೆಯುವಂತಹದ್ದು. ಆ ಒಂದು ಆಲೋಚನೆ ಅಂದರೆ ವಾಯುದೇವರನ್ನ ಸದಾಕಾಲ ಸ್ಮರಿಸುತ್ತಿರುವಂತಹದ್ದು. ಆ ಹಂಸಮಂತ್ರ ನಮ್ಮಲ್ಲಿ ನಿಂತು ಮಾಡುತ್ತಿದ್ದಾರೆ ಎಂಬುವಂತಹ ಜ್ಞಾನ, ಅವರು ಬರೆದಿರುವಂತಹ ಗ್ರಂಥಗಳ ಅವಲೋಕನೆ, ಈ ಎಲ್ಲದೂ ಕೂಡ ತಪ ಎಂಬುವಂಥದ್ದಾಗಿ ಆಗುತ್ತೆ. ಈ ಎಲ್ಲ ತಪಸ್ಸನ್ನು ನಾವು ಆಚರಿಸಿದಾಗ ವಾಯುದೇವರು ನಮಗೆ ಖಂಡಿತ ಒಲಿಯುತ್ತಾರೆ, ಅವರ ಅನುಗ್ರಹ ಖಂಡಿತ ಆಗತ್ತೆ ಎಂಬುವಂತಹದ್ದಕ್ಕಾಗಿ ಅಂಜನಾದ್ರಿ ಪರ್ವತದ ಕಥೆ ನಾವು ನೋಡಬಹುದು. ಅಂತಹ ಅಂಜನಾದ್ರಿ ನಿವಾಸಿಯಾಗಿರುವಂತಹ ಪರಮಾತ್ಮ ಹಾಗೂ ವಾಯುದೇವರಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಶಾಸ್ತ್ರದಲ್ಲಿ ರತಿಯನ್ನು ಕೊಟ್ಟು ತಪ ಆಲೋಚನೆ ಎಂಬುವಂಥದ್ದಾಗಿ ನಿಮ್ಮ ಶಾಸ್ತ್ರದ ಆಲೋಚನೆ ಆಗಲಿ, ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಉಪಕಾರದ ಆಲೋಚನೆ ಆಗುತ್ತಾ ನಿಮ್ಮ ಅನುಗ್ರಹ ಆಗಲಿ ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ ಅಂಜನಾದ್ರಿ ನಿವಾಸ ಗೋವಿಂದ ಗೋವಿಂದ. 4ನೇ ಪರ್ವತಕ್ಕೆ ಬರುತ್ತಿದ್ದೇವೆ, ಗರುಡಾದ್ರಿ ಪರ್ವತ. ಗರುಡಾದ್ರಿ ಪರ್ವತದ ವೈಶಿಷ್ಟ್ಯತೆ ಅಂದರೆ ನಮ್ಮ ವೃಷಭಾದ್ರಿ, ಹೌದು ದಾಸರೇ, ವೃಷಭಾದ್ರಿ ಪರ್ವತಕ್ಕೆ ಬರುತ್ತಿದ್ದೇವೆ. ಈ ವೃಷಭಾದ್ರಿ ಪರ್ವತದಲ್ಲಿ ಪೂರ್ವದಲ್ಲಿ ವೃಷಭಾಸುರ ಎಂಬುವಂತಹ ದೈತ್ಯನಿದ್ದ. ಈ ದೈತ್ಯನು ನರಸಿಂಹದೇವರ ಪೂಜೆಯನ್ನು ಮಾಡುತ್ತಿದ್ದರೂ ಅಲ್ಲಿರುವಂತಹ ಎಲ್ಲ ಸಜ್ಜನರಿಗೆ ಬಹಳ ತೊಂದರೆಯನ್ನು ಕೊಡುತ್ತಿದ್ದ. ಆದ್ದರಿಂದ ಪರಮಾತ್ಮನ ಪೂಜೆ ಮಾಡುತ್ತಿದ್ದ, ಪರಮಾತ್ಮರ ಭಕ್ತರ ತಿರಸ್ಕಾರ ಮಾಡುತ್ತಿದ್ದ. ಅಂತಹ ಭಕ್ತನನ್ನು ಕೂಡ ಪರಮಾತ್ಮನ ಪೂಜೆ ಮಾಡುತ್ತಿದ್ದಾನೆ ಎಂಬುವಂತಹ ರೀತಿಯಾಗಿ ಪರಮಾತ್ಮನ ಬಂದು ಒಲಿಯುತ್ತಾನೆ. ಆದರೆ ಆ ಭಕ್ತರಿಗೆ ಮಾಡಿರುವಂತಹ ಅಪಚಾರದ ಒಂದು ಫಲವಾಗಿ ನನಗೆ ಯುದ್ಧ ಭಿಕ್ಷೆ ಕೊಡುವಂತ ಆ ಒಂದು ಪ್ರಾರ್ಥನೆ ಪರಮಾತ್ಮ ಅವರಲ್ಲಿ ನಿಂತು ಕೇಳುತ್ತಾನೆ. ಹಾಗಾದಾಗ ಪರಮಾತ್ಮ ಬಂದು ಆ ಒಂದು ಯುದ್ಧದ ಸಮಯದಲ್ಲಿ ಅವನ ಅಹಂಕಾರವನ್ನ ಕಳೆದುಕೊಳ್ಳುತ್ತಾನೆ. ಅಂದ್ರೆ ಈ ಒಬ್ಬ ಅಸುರನನ್ನು ಪರಮಾತ್ಮ ವಿಶೇಷವಾಗಿ ಸಂಹಾರ ಮಾಡುತ್ತಾನೆ. ಯಾಕೆಂದ್ರೆ ಪರಮಾತ್ಮ ಬೇಕು, ಪರಮಾತ್ಮನ ಭಕ್ತರು ಬೇಡ ಎಂಬುವಂಥದ್ದು ಬಹಳ ಸರ್ವತಾ ತಪ್ಪು ಎಂಬುವಂಥದ್ದು ಇಲ್ಲಿ ಒಂದು ಸಂದೇಶ. ಪರಮಾತ್ಮ ಬೇಕು, ಪರಮಾತ್ಮನ ಭಕ್ತರು ಬೇಡ ಅಂತದ್ದು ಯಾಕೆ ತಪ್ಪಂದ್ರೆ ಪರಮಾತ್ಮನ ಭಕ್ತರಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮನೇ. ಭಕ್ತರ ಯಾರಲ್ಲೂ ಪರಮಾತ್ಮ ಇದ್ದೇ ಇರುತ್ತಾನೆ. ಆದ್ದರಿಂದ ನಾವು ದೇವ್ರ ಪೂಜೆ ಮಾಡ್ತೀವಿ, ಆದರೆ ನಮಗೆ ಜನರು ಬೇಡ, ಆ ಜನರನ್ನ ತಿರಸ್ಕಾರ ಮಾಡ್ತೀವಿ ಅಂದ್ರೆ ಪರಮಾತ್ಮ ಒಲಿಯುವಲ್ಲ. ಯಾಕೆಂದ್ರೆ ಪರಮಾತ್ಮನ ಭಕ್ತರಲ್ಲೂ ಕೂಡ ತಾನೇ ಇದ್ದಾನೆ. ಅದರಿಂದ ಅದು ಮುಖ್ಯವಾದ ಪೂಜೆ. ನಾವು ಬರೀ ಸಾಲಿಗ್ರಾಮದಲ್ಲಿ ಪರಮಾತ್ಮನನ್ನು ನೋಡ್ತೀವಿ, ಜನರಲ್ಲಿ ನೋಡಲ್ಲ ಅಂದ್ರೆ ಸರ್ವಥಾ ತಪ್ಪು. ಪರಮಾತ್ಮನನ್ನ ಎಲ್ಲಾ ಸ್ಥಾನದಲ್ಲಿ ನಾವು ನೋಡಲೇಬೇಕು. ಆದ್ದರಿಂದ ನಾವು ಪರಮಾತ್ಮನನ್ನು ಎಲ್ಲ ಕಡೆ ನೋಡುವಂತಹ ಒಂದು ಬುದ್ಧಿ ಪರಮಾತ್ಮ ನಮಗೆ ಕರುಣಿಸಿದಾಗ ಸಂಪೂರ್ಣವಾಗಿ ಅನುಗ್ರಹವಾಗುತ್ತೆ. ಆ ವೃಷಭಾಸುರ ಆ ಪರಮಾತ್ಮನನ್ನ ಪೂಜೆ ಮಾಡುವಂತಹ ರೀತಿಯೂ ಕೂಡ ಆ ಒಂದು ಭಕ್ತಿಗೆ ಪರಮಾತ್ಮ ಮೆಚ್ಚಿ ಒಲಿದಿದ್ದಾನೆ.
ಹಾಗೂ ಕೂಡ ಆ ಒಂದು ಪುಣ್ಯಕ್ಕೆ ಪರಮಾತ್ಮ ವಸ್ತುತಃ ತಪ್ಪಾಗಿದ್ದರೂ ಕೊನೆಗೆ ಒಲಿದ. ಯಾಕೆಂದ್ರೆ ಆ ಒಂದು ಯುದ್ಧದಲ್ಲಿ ಸಂಹರಿಸಿ ಆ ಪರ್ವತಕ್ಕೆ ತನ್ನ ಹೆಸರು ಬರಲಿ ಎಂಬುವಂತಹ ವರವನ್ನು ಕೊಟ್ಟ. ಆದ್ದರಿಂದ ಪರಮಾತ್ಮನಿಗೆ ಮಾಡಿದಂತಹ ಆ ಪೂಜೆ ವ್ಯರ್ಥವಾಗಲಿಲ್ಲ. ಇಲ್ಲಿ ನಮಗೆ ತಿಳಿದು ಬೇಕಾಗಿರುವಂತಹ ಸಂದೇಶ ಅಂದ್ರೆ, ನಾವು ಮಾಡುವಂತಹ ಪೂಜೆಯಲ್ಲಿ ಬಹಳ ತಪ್ಪಿದೆ ಪೂಜೆಯಲ್ಲಿ, ಆದ್ರಿಂದ ನಾನು ಮಾಡೋದು ಬಿಟ್ಬಿಡ್ತೀನಿ ಅಂದ್ರೆ ಅದು ತಪ್ಪು. ಯಾಕೆಂದ್ರೆ ಪರಮಾತ್ಮ ಆ ಒಳ್ಳೆಯದನ್ನು ಕೂಡ ಸ್ವೀಕರಿಸ್ತಾನೆ. ಅದರಿಂದ ನಾವು ಮುಖ್ಯವಾಗಿ ಇಲ್ಲಿ ಬರುವಂತಹದ್ದು, ಪರಮಾತ್ಮ ಭಕ್ತರ ತಿರಸ್ಕಾರ ಮಾಡಲೇಬಾರದು, ಹಾಗೂ ಪರಮಾತ್ಮನ ಪೂಜೆಯನ್ನು ಯಾವತ್ತೂ ಬಿಟ್ಟು ಕೊಡಬಾರದು. ಈ ಎಲ್ಲ ಪ್ರಾರ್ಥನೆಗಳನ್ನ ವೃಷಭಾದ್ರಿ ನಿವಾಸನಾಗಿರುವಂತಹ ಶ್ರೀನಿವಾಸನಲ್ಲಿ ಪ್ರಾರ್ಥಿಸುತ್ತಾ, ವೃಷಭಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದಿನ ಪರ್ವತ ಈಗ ಗರುಡಾದ್ರಿ ಪರ್ವತ. ಇಂತಹ ಗರುಡಾದ್ರಿ ಪರ್ವತ ನಮ್ಮ ಗರುಡ ದೇವರಿಗೆ ಹೆಸರುವಾಸಿಯಾಗಿರುವಂತಹದ್ದು. ಗರುಡ ದೇವರು, ನಾವು ನೋಡುವಂತಹ ಒಂದು ಶೈಲಿ, ಪರಮಾತ್ಮನ ವಿಗ್ರಹ ದೇವಸ್ಥಾನಗಳಲ್ಲಿ ಗರುಡ ದೇವರು ಈ ರೀತಿಯಾಗಿ ಕೈಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಹೊತ್ತುತ್ತಿದ್ದಾರೆ. ಆದರೆ ವಸ್ತುತಃ ಗರುಡ ದೇವರು ಯಾಕೆ ಈ ರೀತಿಯಾಗಿ ಪರಮಾತ್ಮನ ಹೊತ್ತುವಂತಹ ಭಾಗ್ಯ ಬಂದಿತ್ತಂದ್ರೆ, 11 ಇಂದ್ರಿಯಗಳಿಂದ ಪರಮಾತ್ಮನನ್ನ ಸೇವಿಸುತ್ತಿದ್ರು ಪೂರ್ವದಲ್ಲಿ. ಆದ್ದರಿಂದ ಪರಮಾತ್ಮ ಒಲಿದು ಬಂದು ಎಲ್ಲರಿಗೂ ನೋಡುವಂತಹ ನನ್ನನ್ನು ಹೊತ್ತುವ ಭಾಗ್ಯವನ್ನು ಕೊಟ್ಟ. ಅರ್ಥಾತ್ ಬರೀ ಕೈಯಿನಿಂದ ಗರುಡ ದೇವರು ಸೇವಿಸುತ್ತಿಲ್ಲ, 11 ಇಂದ್ರಿಯಗಳಿಂದ ಪರಮಾತ್ಮನ ಧ್ಯಾನವನ್ನ ಮಾಡುತ್ತಾ ಪರಮಾತ್ಮನ ಸೇವೆಯನ್ನು ಮಾಡುತ್ತಿದ್ದಾರೆ. ಅಂತಹ ಗರುಡ ದೇವರಿಂದ ನಾವು ತಿಳಿದುಕೋಬೇಕಾಗಿರುವಂತಹ ವಿಷಯ ಏನೆಂದರೆ, ಪರಮಾತ್ಮನ ಒಂದು ಸೇವೆ ಅನ್ನೋದು ಬರೀ ಒಂದು ಇಂದ್ರಿಯದಿಂದ ಮಾಡುವಂತಹದ್ದಲ್ಲ. ನಮ್ಮ ಸಂಪೂರ್ಣವಾಗಿರುವಂತಹ ಜೀವನವೇ ಪರಮಾತ್ಮನ ಸೇವೆ. ನಾವು ಮಾಡುವಂತಹ ಪ್ರತಿ ಕ್ರಿಯೆ, ಶ್ವಾಸೋಚ್ಛ್ವಾಸದಿಂದ ಹಿಡಿದು ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ರು ಎಲ್ಲದೂ ಪರಮಾತ್ಮನ ಒಂದು ಕ್ರಿಯೆ ಆಗಬೇಕು. ಲೌಕಿಕವಾಗಲಿ ಆಧ್ಯಾತ್ಮಿಕವಾಗಲಿ ಎಲ್ಲವೂ ಪರಮಾತ್ಮನ ಕ್ರಿಯೆ. ನಾನು ಉದಾಹರಣೆಗೆ ಒಂದು ಕೆಲಸಕ್ಕೆ ಹೋಗ್ತೇನೆ, ಕೆಲಸದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಕೆಲವರೊಂದಿಗೆ ನಾನು ಚರ್ಚೆ ಮಾಡುವಂಥದ್ದೇ ನನ್ನ ಕೆಲಸ ಅಂತ ಇಟ್ಕೊಂಡ್ರೆ ಅದು ಹೇಗೆ ಪರಮಾತ್ಮನ ಸೇವೆ ಆಗತ್ತೆ ಅಂದ್ರೆ, ಅವರಲ್ಲಿ ಪರಮಾತ್ಮನಿಲ್ಲವಾ? ಅವರಲ್ಲಿರುವಂತಹ ಪರಮಾತ್ಮನೊಂದಿಗೆ ನನ್ನಲ್ಲಿರುವಂತಹ ಪರಮಾತ್ಮನು ಮಾತನಾಡುತ್ತಿದ್ದಾನೆ. ನನ್ನಿಂದ ಆಗುವಂತಹ ಎಲ್ಲ ಮಾತುಗಳಿಂದ ಅವರಿಗೆ ಸಂತೋಷವಾದರೆ ಅವರಲ್ಲಿರುವ ಪರಮಾತ್ಮನಿಗೆ ಸಂತೋಷವಾಗಿದೆ. ಆದ್ದರಿಂದ ಈ ಒಂದು ಮಾತು ಅವರಿಗೆ ಏನು ಸಂತೋಷವಾಗಿದೆಯೋ ಅದೇ ನಿನ್ನ ಸೇವೆ ಎಂಬುವಂಥದ್ದಾಗಿ ನಾವು ಮಾಡಿದಾಗ ನಮ್ಮ ಎಲ್ಲ ಇಂದ್ರಿಯಗಳಿಂದ ಪರಮಾತ್ಮನ ಸೇವೆ ಸದಾಕಾಲವಾಗುತ್ತೆ. ಆದ್ದರಿಂದ ನಾವು ವಿಶೇಷವಾಗಿ ಪರಮಾತ್ಮನನ್ನ ಈ ರೀತಿಯಾಗಿ ಸೇವೆ ಮಾಡುವುದನ್ನು ಕಲ್ತ್ಕೋಬೇಕು ಗರುಡ ದೇವರಿಂದ. ಆದ್ದರಿಂದ ಗರುಡ ದೇವರಲ್ಲಿ ಪ್ರಾರ್ಥಿಸೋಣ, ಅವರ ಅಂತರ್ಗತನಾಗಿರುವಂತಹ ಪರಮಾತ್ಮನನ್ನು ಕೂಡ ಪ್ರಾರ್ಥಿಸೋಣ. ಗರುಡಾದ್ರಿ ನಿವಾಸ ಪರಮಾತ್ಮನೇ, ನನ್ನ ಬರೀ 1-2 ಇಂದ್ರಿಯಗಳಿಂದಿಲ್ಲ, ಹಾಗೂ 1-2 ಕಾಲ ಸದಾ ಎಲ್ಲ ಇಂದ್ರಿಯಗಳಿಂದ ನಿನ್ನ ಸೇವೆ ನನ್ನಿಂದ ಆಗುವಂತಹದ್ದಾಗಲಿ ಎಂಬುವಂಥದ್ದಾಗಿ ಪ್ರಾರ್ಥಿಸುತ್ತಾ, ಗರುಡಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ಬರುವಂತಹದ್ದು ನಮ್ಮ ಆನಂದಾದ್ರಿ ಪರ್ವತಕ್ಕೆ, ನಾರಾಯಣಾದ್ರಿ. ಈ ಒಂದು ಪರ್ವತದಲ್ಲಿ ಪರಮಾತ್ಮ ಆನಂದದಾಯಕನಾಗಿದ್ದಾನೆ, ಪರಮಾತ್ಮನ ಆನಂದ ಸ್ವರೂಪ. ನಾವು ಕೂಡ ಇದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಆನಂದವನ್ನ ಅನುಭವ ಮಾಡಬೇಕು ಎಂಬುವಂತಹ ಪ್ರಾರ್ಥನೆ ನಮ್ಮೆಲ್ಲರಿಗೂ ಇದೆ. ಅದನ್ನೇ ನಾವು ಮೋಕ್ಷ ಎಂಬುವಂಥದ್ದಾಗಿ ಕರೆಯುತ್ತೇವೆ. ಆದ್ದರಿಂದ ನಮ್ಮಲ್ಲಿರುವಂತಹ ಆನಂದ ಅನುಭವಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಆದರೆ ಪರಮಾತ್ಮನಿಗೆ ಸಾಧ್ಯವಿದೆ. ಆದ್ದರಿಂದ ನಾವು ಯಾರ ಬಳಿ ಹೋಗಬೇಕು? ನಮ್ಮಲ್ಲಿರುವಂತಹ ಆನಂದವನ್ನ ನಮಗೆ ಅನುಭವಿಸಲಿಕ್ಕೆ ಮಾಡುವಂತಹ, ಅಂದ್ರೆ ನಮಗೆ ಅನುಭವಿಸಬೇಕು ಎಂಬುವಂತಹ ಛಲ ಇದೆ. ಯಾರಿಂದ ಅದು ಸಾಧ್ಯ ಅಂದ್ರೆ ಪರಮಾತ್ಮ. ಆದ್ದರಿಂದ ಆನಂದದಾಯಕನಾಗಿರುವಂತಹ ಪರಮಾತ್ಮನಲ್ಲಿ ನಾವು ಶರಣಾಗತರಾಗಬೇಕು. ಮತ್ತೊಂದು ಅರ್ಥ, ಯಾರಲ್ಲಿ ಪರಮಾತ್ಮನ ಒಂದು ಶಾಸ್ತ್ರದ ಒಂದು ಮಾತು, ಯಥಾ ಯಂ ಉಪಾಸನೆ ತಥೈವ ಭವತಿ ಅಂತ. ಯಾರಲ್ಲಿ ಏನು ನಾವು ಉಪಾಸನೆ ಮಾಡ್ತೇವೋ ಅದು ನಮಗೆ ಬರುತ್ತೆ ಅಂತ. ಪರಮಾತ್ಮ ನೀನು ಅತ್ಯಂತ ಸುಂದರಾಗಿದ್ದೀಯಾ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಅವನಲ್ಲಿ ಆ ಸುಂದರತ್ವವನ್ನು ಉಪಾಸನೆ ಮಾಡಿದಾಗ ನಮ್ಮಲ್ಲೂ ಆ ಒಂದು ಗುಣ ಬಂದು ಬರುತ್ತೆ. ಆದ್ದರಿಂದ ನಾವು ಪರಮಾತ್ಮನನ್ನು ನಾವು ಆನಂದ ಸ್ವರೂಪಿ ಅಂತ ನಾವು ಚಿಂತಿಸಿದಾಗ ನಮ್ಮಲ್ಲೂ ಇರುವಂತಹ ಆನಂದದ ಅನುಭವ ನಮಗೆ ಆಗತ್ತೆ. ಆದ್ದರಿಂದ ನಾವು ಆನಂದಾದ್ರಿ ನಿವಾಸನಾಗಿರುವಂತಹ ಪರಮಾತ್ಮನಲ್ಲಿ ಬೇಕಾಗಿರುವಂತಹ ಪ್ರಾರ್ಥನೆ ಅಂದ್ರೆ, ನೀನು ಆನಂದ ಸ್ವರೂಪಿ, ನನ್ನಲ್ಲಿರುವಂತಹ ಸ್ವರೂಪಾನಂದದ ಒಂದು ಅನುಭವವನ್ನು ನನಗೆ ಕೊಡು ಎಂಬುವಂತಹದ್ದ ಪ್ರಾರ್ಥನೆಯನ್ನು ಮಾಡಿಸುತ್ತಾ, ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ನಮ್ಮ ಎಲ್ಲ ಪರ್ವತಕ್ಕೆ ನಾವು ಬರುತ್ತಿದ್ದೇವೆ. ಎಲ್ಲ ಪರ್ವತವನ್ನು ದಾಟಿ ನಾವು ಒಂದು ಮುಖ್ಯವಾಗಿ ಈ ಒಂದು ತಿರುಮಲ ಪರ್ವತಕ್ಕೆ ಬಂದಿದ್ದೇವೆ. ಈ ಪರ್ವತ ಸಾಕ್ಷಾತ್ ಸಾಲಿಗ್ರಾಮ ರೂಪ. ಈ ಪರ್ವತವೇ ಪರಮಾತ್ಮ ಅಂತ ಜ್ಞಾನಿಗಳು ಹೇಳ್ತಾರೆ. ವಾದಿರಾಜರು ಈ ಪರ್ವತದ ಒಂದು ವಾದಿರಾಜರು, ವ್ಯಾಸರಾಜರೆಲ್ಲರೂ ಈ ಪರ್ವತಾರೋಹಣ ಮಾಡುವಾಗ ಕಾಲಿಂದ ಹೋಗಿಲ್ಲ, ಮಂಡಿ ಮೇಲೆ ಹೋಗಿದ್ದಾರೆ. ಯಾಕೆಂದ್ರೆ ಈ ಪರ್ವತವೇ ಒಂದು ಸಾಲಿಗ್ರಾಮ ಸ್ವರೂಪದಲ್ಲಿ ಕಂಡಿದೆ ಅವರಿಗೆ. ಈ ಪರ್ವತವೇ ಪರಮಾತ್ಮನ ಸ್ವರೂಪ ಒಂದರ್ಥ.
ಮತ್ತೊಂದರ್ಥ ಎಲ್ಲ ಪರ್ವತಗಳಲ್ಲೂ ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ಇದೆ, ಅದ್ರಿಜ ಎಂಬುವಂತಹ ರೂಪದಲ್ಲಿ. ಆದ್ದರಿಂದ ಅದ್ರಿಜ ನಾಮಕ ಪರಮಾತ್ಮನ ಒಂದು ಸ್ವರೂಪವಾಗಿರುವಂತಹ ಈ ಬೆಟ್ಟದ ಒಂದು ಧ್ಯಾನವನ್ನ ಮಾಡುತ್ತಾ ನಮಗೆ ಕಾಣಿಸುವಂತಹ ರೂಪವೇ ನಮ್ಮ ಬೇಡಿ ಆಂಜನೇಯ ಸ್ವಾಮಿ. ಬೇಡಿ ಆಂಜನೇಯರಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನಿನ್ನ ಪ್ರಭುವಾಗಿರುವಂತಹ ಆ ರಾಮಚಂದ್ರ ದೇವರೇ ಇಲ್ಲೇ ನಿಂತಿರುವಂತಹ ಶ್ರೀನಿವಾಸ ದೇವರು. ನಿನ್ನ ಅನುಗ್ರಹವಿಲ್ಲದೆ ಆ ಪರಮಾತ್ಮನ ಅನುಗ್ರಹ ನಮಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಪ್ರಭುವಾಗಿರುವಂತಹ ರಾಮಚಂದ್ರಾತ್ಮಕ ಆ ಶ್ರೀನಿವಾಸನ ದರ್ಶನಕ್ಕೆ ನಾವು ಹೋಗುತ್ತಿದ್ದೇವೆ, ಅನುಗ್ರಹಿಸು ಅಂತ ಪ್ರಾರ್ಥಿಸುತ್ತಾ ಆ ಒಂದು ಆಂಜನೇಯನ ಸ್ಮರಣೆಯನ್ನು ಮಾಡುತ್ತಾ ಆ ಆಂಜನೇಯನ ಅನುಗ್ರಹವೂ ಕೂಡ ನಮಗೆ ಆಗಿದೆ. ಮುಂದೆ ಏರುತ್ತಾ ನಮ್ಮ ಶ್ರೀನಿವಾಸನ ದರ್ಶನಕ್ಕೆ ಬರುತ್ತಿದ್ದೇವೆ, ಶ್ರೀನಿವಾಸನ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಶ್ರೀನಿವಾಸನ ದರ್ಶನ ಯಾಕೆ ನಮಗೆ ಅತ್ಯಂತ ಮುಖ್ಯ ಅಂದರೆ, ಜಗನ್ನಾಥದಾಸರು ಹೇಳುವಂತಹ ಶ್ರೀನಿವಾಸನ ಪೋಳ್ವ ಕರುಣಿಗಳೀನ ಈ ನಳಿನ ಜಾಂಡದೊಳು ಕಾಣೆ ಪ್ರವೀಣರಾದ ಬರವಳಿಸಿ ನೋಳ್ಪುದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ ಅವರವರ ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಶ್ರೀನಿವಾಸನ ಪೋಲ್ವ ಕರುಣಿಗಳ ಈ ನಳಿನ ಜಾಂಡದೊಳು ಕಾಣೆ. ಪರಮಾತ್ಮ ಅಂದರೆ ಶ್ರೀನಿವಾಸ ರೂಪಕ್ಕೆ ಹೋಲಿಸುವಂತಹ ಒಂದು ಕರುಣಾಳು ನನಗೆ ತೋರಿಸು ಅಂದರೆ ಈ ಬ್ರಹ್ಮಾಂಡದಲ್ಲಿ ಸಾಧ್ಯವಿಲ್ಲ. ಆ ಶ್ರೀನಿವಾಸನು ಅಷ್ಟು ಕರುಣಾಳು. ಯಾಕೆ ನಮ್ಮ ದಾಸರು ಕೊಡುವಂತಹ ಉದಾಹರಣೆ ಅಂದರೆ, ದ್ರೋಣ ಭೀಷ್ಮ ಕೃಪಾ ಈ ಎಲ್ಲರೂ ಕುರುಸೇನೆಯಲ್ಲಿರ್ತಾರೆ, ಆದರೆ ವಸ್ತುತಃ ದೇವತೆಗಳ ಅವತಾರ. ಭೀಷ್ಮಾಚಾರ್ಯರು ಕುರು ಸೇನೆಯಲ್ಲಿದ್ದರೂ ಅವರ ಅಂತ್ಯ ಸಮಯದಲ್ಲಿ ಪರಮಾತ್ಮ ಕೃಷ್ಣನೇ ಬಂದು ಅವರಿಂದ ಪಾಂಡವರಿಗೆ ಧರ್ಮೋಪದೇಶವನ್ನು ಮಾಡಿಸಿ ಪರಮಾತ್ಮನ ಸಮೀಪದಲ್ಲೇ ಅವರ ದೇಹತ್ಯಾಗವಾಗುವಂತಹ ಮಾಡಿದ್ದಾನೆ. ಅಷ್ಟು ಕರುಣಾಳು. ಪರಮಾತ್ಮನಿಗೆ ಆ ಒಂದು ಕಾರುಣ್ಯವಿಲ್ಲದಿದ್ದರೆ ಯಾಕೆ ಮಾಡಬೇಕಿತ್ತು? ನೀನು ಕೌರವರ ಸೇನೆಗೆ ಸೇರಿದ್ದೀಯಾ, ನಿನ್ನ ನನ್ನ ಸಂಬಂಧ ಏನಿಲ್ಲ ಅಂತ ಪರಮಾತ್ಮ ಹೇಳ್ಬೋದಿತ್ತು. ಆದರೆ ಈ ಕೃಷ್ಣನೇ ಎಷ್ಟು ಕರುಣಾದಿಂದ ಆ ಒಂದು ಭೀಷ್ಮಾಚಾರ್ಯನ ಉದ್ಧರಿಸಿದ, ದ್ರೋಣಾಚಾರ್ಯನ ಉದ್ಧರಿಸಿದ, ಕೃಪಾದಿಗಳನ್ನು ಉದ್ಧರಿಸಿದ. ಅಂತಹ ಕೃಷ್ಣನೇ ಶ್ರೀನಿವಾಸ. ಕೃಷ್ಣನ ಒಂದು ಅಂದರೆ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ, ಶ್ರೀನಿವಾಸನ ಗೋತ್ರ ಪ್ರವರ ಎಲ್ಲ ಅದು ಕೃಷ್ಣನಂತೆ. ಅಂದರೆ ಕೃಷ್ಣನೇ ಶ್ರೀನಿವಾಸ. ಅದರಿಂದ ಕೃಷ್ಣ ಶ್ರೀನಿವಾಸ, ಅವನ ಕರುಣಿಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ಅರ್ಥ ಶ್ರೀನಿವಾಸ ಯಾಕೋ ಅಷ್ಟು ಕರುಣಾಳು ಅಂದರೆ, ನಮ್ಮ ಇಂದ್ರಿಯಗಳಿಗೆ ನಿಯಾಮಕನಾಗಿರುವಂತಹ ಶ್ರೀನಿವಾಸ. ಶ್ರೀ ಎಂಬುವಂಥದ್ದಾಗಿ ಒಂದು ಅರ್ಥಶಾಸ್ತ್ರದಲ್ಲಿ ಇಂದ್ರಿಯಗಳಿಗೆ ಅರ್ಥ. ನಮ್ಮ ಇಂದ್ರಿಯದಲ್ಲಿರುವಂತಹ ಪರಮಾತ್ಮ ಅಷ್ಟು ಕರುಣಾಳು. ಯಾಕೆಂದ್ರೆ ನಾವು ಏನು ಕಾರ್ಯವನ್ನು ಮಾಡುತ್ತಿದ್ದೇವೆ ಅಂದರೆ ನಮ್ಮ ಇಂದ್ರಿಯಗಳು ಆ ಕಾರ್ಯವನ್ನು ಮಾಡಿಸುತ್ತಿದ್ದಾವೆ. ಆ ಇಂದ್ರಿಯಗಳಲ್ಲಿ ತತ್ವಾಭಿಮಾನ ದೇವತೆಗಳಿದ್ದಾರೆ. ಅವರಲ್ಲಿ ಮುಖ್ಯ ಪ್ರಾಣದೇವರು. ಅವರಲ್ಲಿ ನಮ್ಮ ಬಿಂಬನೂಪರಾಗಿರುವಂತಹ ಶ್ರೀನಿವಾಸ ನಾಮಕ ನಮ್ಮ ಪರಮಾತ್ಮ. ಆ ಶ್ರೀನಿವಾಸ ಅಷ್ಟು ಕರುಣಾಳು. ಅಂತಹ ಕರುಣಾಳುರಾಗಿರುವಂತಹ ಶ್ರೀನಿವಾಸನ ಒಂದು ತಿರುಮಲ ಕ್ಷೇತ್ರಕ್ಕೆ ಬಂದಿದ್ದೇವೆ. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದೇವೆ. ಒಂದು ಕಲ್ಲನ್ನು ಕಾಣುತ್ತೇವೆ, ಒಂದು ಮೃಗಗಳನ್ನು ಕಾಣುತ್ತೇವೆ, ಪಕ್ಷಿಗಳನ್ನು ಕಾಣುತ್ತಿದ್ದೇವೆ. ಆ ಎಲ್ಲದಕ್ಕೂ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಯಾಕೆಂದ್ರೆ ಆ ಬೆಟ್ಟದಲ್ಲಿರುವಂತಹ ಒಂದು ತೃಣ, ಒಂದು ಪಕ್ಷಿ, ಎಲ್ಲದೂ ದೇವತೆಗಳು, ಋಷಿಗಳು ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಎಲ್ಲ ಪರಮಾತ್ಮನ ಭಕ್ತರ ದರ್ಶನವನ್ನ ಮಾಡುತ್ತಿದ್ದೇವೆ. ವಿಜಯದಾಸರು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಪರಮಾತ್ಮನ ಭಕ್ತರ ದರ್ಶನವೇ ಅತ್ಯದ್ಭುತ. ಪರಮಾತ್ಮನ ದರ್ಶನ ಅವರಿಗೆ, ಜ್ಞಾನಿಗಳಿಗೆ ಇಲ್ಲೇ ಈ ನಮ್ಮ ಕೃತ್ಕಮಲದಲ್ಲೇ ಇದ್ದಾನೆ ಪರಮಾತ್ಮ. ಅದರಿಂದ ಅವನ ದರ್ಶನ ಸದಾಕಾಲ ಆಗತ್ತೆ. ಆದರೆ ಪರಮಾತ್ಮನ ಭಕ್ತರ ದರ್ಶನ ಬಹಳ ವಿರಳ. ನಿಮ್ಮಂತಹ ಪರಮಾತ್ಮನ ಭಕ್ತರು ಅಲ್ಲಿರುವಂತಹ ಎಲ್ಲಾ ಭಕ್ತರ ದರ್ಶನವನ್ನು ಮಾಡಿಕೊಂಡು ಮುಂದೆ ನಾವು ಬಂದಿರುವಂತಹದ್ದು ಮಾಡಬೀದಿಗಳಿಗೆ. ಈ ಮಾಡಬೀದಿ 4 ಬೀದಿಗಳು, 4 ಪುರುಷಾರ್ಥಗಳು. ಈ 4 ಪುರುಷಾರ್ಥಗಳಿಗೆ ಸಂಕೇತವಾಗಿರುವಂತಹ ಈ ಮಾಡಬೀದಿಯ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ. ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಆ ಒಂದು ಮಾಡಬೀದಿಗೆ ಬಂದು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದೇವೆ. ಆ ಸ್ವಾಮಿ ಪುಷ್ಕರಣಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಆ ಸ್ವಾಮಿ ಪುಷ್ಕರಣಿ ಎಂಬುವಂತಹ ಈ ಒಂದು ತೀರ್ಥದಲ್ಲಿ ಬರೀ ಒಂದೇ ನದಿಯ ಸನ್ನಿಧಾನವಿದೆ ಅಂತ ಯಾವುದಿಲ್ಲ, ಸಕಲ ತೀರ್ಥ ಸನ್ನಿಧಾನವಿದೆ. ವಿಶೇಷವಾಗಿ ಸರಸ್ವತಿ ನದಿ ಇರುವಂತಹ ಸ್ಥಳ. ಎಲ್ಲಾ ತೀರ್ಥಗಳು, ಮೊನ್ನೆ ದ್ವಾದಶಿಯ ದಿನದಂದು ಎಲ್ಲಾ ದೇವತೆಗಳು ಬಂದಿದ್ದಾರೆ. ಆ ಎಲ್ಲಾ ದೇವತೆಗಳು ಬಂದು ಆ ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ. ಇದು ಶಾಸ್ತ್ರದ ಮಾತು. ಮುಕ್ಕೋಟಿ ದ್ವಾದಶಿಯ ದಿನದಂದು ದೇವತೆಗಳು ಅಲ್ಲಿ ಬಂದು ಸ್ನಾನ ಮಾಡಿಲ್ಲ ಅಂದ್ರೆ ಅವರ ಅಮೃತತ್ವ ಹೋಗುತ್ತೆ ಅಂತ. ಅಂದ್ರೆ ಇಷ್ಟು ಪುಣ್ಯಕರವಾಗಿರುವಂತಹ ತೀರ್ಥಕ್ಷೇತ್ರ ಈ ಒಂದು ಸ್ವಾಮಿ ಪುಷ್ಕರಣಿ ತೀರ. ಅಂತಹ ದೇವತೆಗಳೇ ಸ್ನಾನ ಮಾಡುವಂತಹ ಈ ನೀರಿನಲ್ಲಿಗೆ ಬಂದು ಸಂಕಲ್ಪ ಪೂರ್ವಕವಾಗಿ ನಾವು ಸ್ನಾನ ಮಾಡಿದ್ದೇವೆ. ಆಹ್ನಿಕಾದಿಗಳನ್ನು ಮುಗಿಸಿಕೊಂಡು ನಮ್ಮ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ಬಂದು ಅಲ್ಲೂ ನಮಸ್ಕರಿಸುತ್ತಿದ್ದೇವೆ. ಭೂವರಾಹನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇಂತಹ ಭೂವರಾಹ ಆ ಹಿರಣ್ಯಾಕ್ಷ ದೈತ್ಯನ ಸಂಹಾರ ಮಾಡಿರುವಂತಹ ರೂಪ. ಹಿರಣ್ಯಾಕ್ಷ ಅಂದ್ರೆ
ಹಿರಣ್ಯ ಅಂದರೆ ಚಿನ್ನ, ಅಕ್ಷ ಅಂದರೆ ಒಂದು ಕಣ್ಣು, ಅಂದರೆ ಚಿನ್ನದ ಮೇಲೆ ಅಥವಾ ಲೌಕಿಕದ ಆಸೆದ ಮೇಲೆ ಕಣ್ಣು ಹಾಕುವಂತಹದ್ದು ನಮ್ಮೆಲ್ಲರ ಸ್ವಭಾವ. ಅದರಿಂದ ಹಿರಣ್ಯಾಕ್ಷನ ಸಂಹರಿಸಿದ ನಮ್ಮ ಭೂವರಾಹ ಅಂದರೆ ನಮ್ಮಲ್ಲಿರುವಂತಹ ಆ ಒಂದು ಲೌಕಿಕದ ಆಸೆಯನ್ನು ಕೂಡ ಸಂಹರಿಸಿದ ಅಂತ ಅರ್ಥ. ಅದರಿಂದ ಈ ಭೂವರಾಹನಲ್ಲಿ ಪ್ರಾರ್ಥಿಸೋಣ, ಭೂವರಾಹ ಸ್ವಾಮಿ ನನ್ನಲ್ಲಿರುವಂತಹ ಲೌಕಿಕದ ಆಸೆಯನ್ನ ನಾಶ ಮಾಡಿ ನಿನ್ನಲ್ಲಿ ರತಿಯನ್ನ ಕೊಡು, ನಿನ್ನ ರೂಪವಾಗಿರುವಂತಹ ಆ ಶ್ರೀನಿವಾಸನ ದರ್ಶನಕ್ಕೆ ನನ್ನನ್ನು ತಯಾರು ಮಾಡಿ ಎಂಬುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ದ್ವಾರಗಳನ್ನು ಪ್ರವೇಶಿಸುತ್ತಿದ್ದೇವೆ. ನಮ್ಮ ಸ್ಥೂಲ ಶರೀರಕ್ಕೆ ಪ್ರತಿರೂಪದಂತಿರುವಂತಹ ಆ ಒಂದು ಹಿತ್ತಾಳೆ ಬಾಗಿಲನ್ನು ದಾಟಿದ್ದೇವೆ. ಆ ಒಂದು ಧ್ವಜಸ್ತಂಭದ ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಲಿಂಗದೇಹಕ್ಕೆ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟಿದ್ದೇವೆ. ಈಗ ನಾವು ಎರಡು ಕಡೆ ನಾವು ತಿರುಗುತ್ತಿದ್ದೇವೆ. ಈ ಬಾಗಿಲನ್ನು ದಾಟಿದಾಗ ನಮ್ಮ ಆ ಒಂದು ಚಿನ್ನದ ಬಾಗಿಲ ಮುಂದೆ ನಾವು ಎರಡು ದೇವಸ್ಥಾನಗಳು ಕಾಣಬಹುದು. ಪ್ರಾಯಶಃ ಬಹಳ ಜನರಿಗೆ ಗೊತ್ತಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಎರಡು ಪರಮಾತ್ಮನ ರೂಪಗಳ ದರ್ಶನ ಮಾಡಿಕೊಳ್ಬೇಕು. ಎಡಭಾಗದಲ್ಲಿ ನಮ್ಮ ವರದರಾಜನ ದರ್ಶನ ಆಗುತ್ತಿದೆ. ಇವಂತಹ ವರದರಾಜನನ್ನು ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ವರದರಾಜನು ಯಾಕೆ ನಮಗೆ ಮುಖ್ಯ ಅಂದರೆ, ಬಹಳಷ್ಟು ದೇವರಿಗೆ ವರದ ಎಂಬುವಂತಹ ಬಿರುದಿದೆ. ಅದೇ ವರದ ರಾಜ ಯಾಕೆ ಅಂದರೆ, ಮೋಕ್ಷ ಎಂಬುವಂತಹ ದಿವ್ಯವಾದ ವರ ಕೊಡಲಿಕ್ಕೆ ಒಬ್ಬನಿಗೆ ಸಾಧ್ಯ, ಈ ವರದರಾಜನಿಗೆ. ಅಂತಹ ವರದರಾಜ ನಾಮಕ ನಮ್ಮ ಬಿಂಬಮೂರ್ತಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಬಲಭಾಗಕ್ಕೆ ನೋಡುತ್ತಿದ್ದೇವೆ ನಮ್ಮ ಯೋಗ ನರಸಿಂಹದೇವರು. ಆ ಯೋಗ ನರಸಿಂಹದೇವರು ಕೂಡ ನಮ್ಮ ಬಿಂಬ ಮೂರ್ತಿಯ ಆಕಾರದಲ್ಲಿರುವಂತಹ ರೂಪ. ಅಂತಹ ಯೋಗ ನರಸಿಂಹನಿಗೂ ಕೂಡ ನಾವು ವಿಶೇಷವಾಗಿ ನಮಿಸುತ್ತಾ ಮುಂದೆ ನಾವು ಚಿನ್ನದ ಬಾಗಿಲನ್ನು ದಾಟುತ್ತಿದ್ದೇವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪದಂತಿರುವಂತಹದ್ದು. ಮುಂದೆ ನಮಗೆ ಕಾಣಿಸುವಂತಹದ್ದು ನಮ್ಮ ಗರುಡ ದೇವರು, ಜಯ ವಿಜಯರು. 3 ಆವರಣಗಳು ಕಾಣಿಸ್ತಿದ್ದೇವೆ. ಒಂದು ತಮೋಗುಣಕ್ಕೆ ಪ್ರತಿರೂಪದಂತಿರುವಂತಹ ಮೊದಲನೇ ಆವರಣವನ್ನು ದಾಟುತ್ತಿದ್ದೇವೆ. ಆಮೇಲೆ ಮತ್ತೆ ರಜೋವರ್ಣ, ಆಮೇಲೆ ನಮ್ಮ ಸತ್ವಾವರಣ, 3 ಆವರಣಗಳನ್ನು ದಾಟಿ ನಮ್ಮ ಸ್ವರೂಪ ದೇಹಕ್ಕೆ ಪ್ರತಿರೂಪದಂತಿರುವ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ಪರಮಾತ್ಮನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ದಿವ್ಯವಾಗಿರುವಂತಹ ಒಂದು ಗರ್ಭಗುಡಿ, 11 ಶಾಲಿಗ್ರಾಮಗಳು, 9 ಇಂಚಿನಷ್ಟು ಆಕಾರದಲ್ಲಿರುವಂತಹ ನಮ್ಮ ಭೋಗ ಶ್ರೀನಿವಾಸ ದೇವರು, ಬೆಳ್ಳಿಯ ಒಂದು ಶುದ್ಧ ಬೆಳ್ಳಿಯಂತೂ ಮಾಡಿರುವಂತಹ ಪರಮಾತ್ಮನ ದಿವ್ಯವಾದ ವಿಗ್ರಹ, ಶ್ರೀಭೂ ಸಮೇತನಾಗಿರುವಂತಹ ಒಂದು ಮಲಯಪ್ಪ ಸ್ವಾಮಿ ಎಂಬಂತಹ ಪರಮಾತ್ಮನ ದಿವ್ಯವಾದ ರೂಪ, ಉತ್ಸವ ವಿಗ್ರಹಗಳು, ಸೀತಾರಾಮರು, ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣರು, ಉಗ್ರ ಶ್ರೀನಿವಾಸ, ಕೊಲುಗು ಶ್ರೀನಿವಾಸ ಇತ್ಯಾದಿ ಪರಮಾತ್ಮನ ದಿವ್ಯವಾಗಿರುವಂತಹ ಎಲ್ಲ ಆಕಾರಗಳನ್ನು ನೋಡುತ್ತಾ ಮುಖ್ಯವಾಗಿ ಪರಮಾತ್ಮನ ಒಂದು ದಿವ್ಯ ಆಕಾರವನ್ನು ನೋಡುತ್ತಿದ್ದೇವೆ. 11 ಅಡಿಯಷ್ಟು ಇರುವಂತಹ ದಿವ್ಯ ಪರಮಾತ್ಮನ ಒಂದು ಆ ಶಿಲಾಮಯ ಪ್ರತಿಮೆಯನ್ನು ನೋಡುತ್ತಿದ್ದೇವೆ. ಜ್ಞಾನಿಗಳಿಗೆ ಇದು ಸಾಕ್ಷಾತ್ ಪರಮಾತ್ಮನಾಗಿ ಕಾಣುತ್ತದೆ. ಅಂದರೆ ನಮಗೆ ಆ ಒಂದು ಶಿಲಾಮಯ ಪ್ರತಿಮೆ ಕಾಣಿಸುತ್ತಿದೆ. ದಿವ್ಯವಾಗಿರುವಂತಹ ಮೂರ್ತಿ ತಮ್ಮೆಲ್ಲರಿಗೂ ಪ್ರಾತಃ ಕಾಲದಲ್ಲಿ ದರ್ಶನವಾಗುತ್ತಿದೆ. ದಿವ್ಯವಾಗಿ ನಮ್ಮ ದಾಸರು ಹೇಳುವಂತಹದ್ದು, ಪರಮಾತ್ಮ ತಿರುಪತಿಯ ಶ್ರೀನಿವಾಸನನ್ನು ನಾವು ಪ್ರಾತಃ ಕಾಲದಲ್ಲಿ ನೋಡಿದಾಗ ಮಗುವಿನಂತೆ ಕಾಣುತ್ತಾನೆ, ಮಧ್ಯಾಹ್ನ ಕಾಲದಲ್ಲಿ ನೋಡಿದಾಗ ಯೌವನಾಕಾರದಲ್ಲಿ ಕಾಣಿಸುತ್ತಾನೆ, ಸಾಯಂಕಾಲದಲ್ಲಿ ನೋಡಿದಾಗ ಒಂದು ಮುದುಕನ ಆಕಾರದಲ್ಲಿ ಕಾಣಿಸ್ತಾನೆ ಅಂತ. ಇದು ನಮ್ಮ ದಾಸರು ಹೇಳಿರುವಂತಹ ಮಾತು. ತಾವು ಹೋಗಿ ಆ ತಿರುಪತಿಯ ಕ್ಷೇತ್ರದ ಆ ಒಂದು ಅರ್ಚಕರಲ್ಲಿ ಕೇಳಿದಾಗ ಅವರು ಇದೇ ಮಾತನ್ನು ಹೇಳ್ತಾರೆ. ನಾವು ಹೋಗಿ ಆನ್ಲೈನ್ ನೋಡ್ಬೋದು, ಅವರು ಇದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ. ಪರಮಾತ್ಮನ ಪೂಜೆ ಬೆಳಗ್ಗೆ ಮುಗಿಸಿದಾಗ ನಮಗೆ ಒಬ್ಬ ಮಗುವಿಗೆ ಪೂಜೆ ಮಾಡಿರುವಂತಹ ಆ ಒಂದು ಆಕಾರ ಕಾಣಿಸುತ್ತೆ, ಮಧ್ಯಾಹ್ನದಲ್ಲಿ ಯೌವನಾಕಾರ, ಸಾಯಂಕಾಲದಲ್ಲಿ ಮುದುಕನಿಗೆ ನಾವು ಪೂಜೆ ಒಂದು ಆಕಾರದಲ್ಲಿ ನಮ್ಮ ಶ್ರೀನಿವಾಸ ಕಾಣಿಸ್ತಾನೆ ಅಂತ. ಅಂತಹ ಪರಮಾತ್ಮನ ಅತ್ಯದ್ಭುತ ವ್ಯಾಪಾರ. ಅಂದ್ರೆ ಇದು ಒಂದು ವಿಗ್ರಹವಲ್ಲ, ಸಾಕ್ಷಾತ್ ಪರಮಾತ್ಮನೇ ಬಂದು ನಿಂತಿದ್ದಾನೆ. ನಮ್ಮ ಬಿಂಬವರಾಗದ ಶ್ರೀಹರಿ ಬಂದು ಇಲ್ಲಿ ನಿಂತಿದ್ದಾನೆ ಎಂಬುವಂಥದ್ದಾಗಿ ಇದು ಸಾಕ್ಷಿ. ಅಂತಹ ಅದ್ಭುತವಾಗಿರುವಂತಹ ನಮ್ಮ ಪರಮಾತ್ಮನಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಈ ಒಂದು ಪರಮಾತ್ಮನಿಗೆ ಸಂಕ್ಷಿಪ್ತವಾಗಿ ಒಂದು ಮಾನಸ ಪೂಜೆಯನ್ನು ಮಾಡಿ ಪರಮಾತ್ಮನನ್ನ ಆ ಒಂದು ಬಿಂಬನಾದ ಶ್ರೀಹರಿಯ ದರ್ಶನವನ್ನ ಸಾರ್ಥಕ ಮಾಡಿಕೊಳ್ಳೋಣ. ಆಪಾದ ಮೌಳಿ ಪರ್ಯಂತವಾಗಿ ನಾವು ಆ ಪರಮಾತ್ಮನನ್ನು ನೋಡುತ್ತಿದ್ದೇವೆ. ಪರಮಾತ್ಮನ ಪಾದವನ್ನು ನೋಡುತ್ತಿದ್ದೇವೆ. ಎಂತಹ ಪಾದ! ಧ್ವಜ ವಜ್ರ ಅಂಕುಶ ರೇಖಾಂಕಿತವಾದ ಪಾದ. ಇಂತಹ ಧ್ವಜ ವಜ್ರ ರೇಖಾಂಕಿತವಾಗಿರುವಂತಹ ಪಾದವನ್ನು ಸೇವಿಸುವರು ಯಾರು? ಅಜಭವ ಇತ್ಯಾದಿ ದೇವತೆಗಳು. ಅಂತಹ ದೇವತೆಗಳಿಂದ ಸೇವಿತವಾಗಿರುವಂತಹ ಪಾದವನ್ನು ನೋಡುತ್ತಿದ್ದೇವೆ. ಪಾದದಲ್ಲಿ ನಖಗಳನ್ನು ನೋಡುತ್ತಿದ್ದೇವೆ. ಈ ಒಂದು ಕೊನೆಯ ನಖದಲ್ಲಿರುವಂತಹ ಒಂದು ಧೂಳಿನ ಕಣದ ಮಹಿಮೆಯನ್ನೇ ಮಹಾಲಕ್ಷ್ಮೀ ದೇವಿಗೆ ವರ್ಣಿಸಲಿಕ್ಕೆ ಅಸಾಧ್ಯ. ಅಂಥದ್ರಿಂದ ನಮ್ಮಿಂದ ಹೇಗೆ ಸಾಧ್ಯ ಅಂತ ನಾವು ಯೋಚಿಸುತ್ತಾ ಪರಮಾತ್ಮನ ದಿವ್ಯ ಆಕಾರವನ್ನು ನೋಡುತ್ತಿದ್ದೇವೆ. ನಖಗಳು, ಪಾದಗಳು, ಟೊಂಕದ ಮೇಲೆ ಕೈ, ಪೀತಾಂಬರವನ್ನು ಇಟ್ಟಿದ್ದಾನೆ, ಕಟಿಸೂತ್ರವನ್ನು ನೋಡುತ್ತಿದ್ದೇವೆ. ಒಂದು ಕೈ ಟೊಂಕದ ಮೇಲೆ, ಮತ್ತೊಂದು ಕೈ ವರದ ಹಸ್ತ. ಸಾಂಕೇತಿಕ ಏನು ಅಂದ್ರೆ ಪರಮಾತ್ಮನ ವರದ ಹಸ್ತ ತನ್ನ ಪಾದದ ಕಡೆಗೆ ಒಂದು ಸಾಂಕೇತ ಬಂದಿದೆ. ಅಂದ್ರೆ ಪರಮಾತ್ಮನ ಪಾದಕ್ಕೆ ನಾವು ಶರಣಾಗತರಾಗಬೇಕು.
ಅದಾದರೆ ಏನು ಫಲ ಅಂದರೆ ಟೊಂಕದ ಮೇಲೆ ಒಂದು ಕೈ. ಅಂದರೆ ಈ ಸಂಸಾರ ಸಾಗರ ಈ ಟೊಂಕಷ್ಟು ಬರುತ್ತೆ. ಅಂದರೆ ಈ ನಾವು ಮುಳುಗಿಲ್ಲ, ಈ ಸಂಸಾರದ ಸಾಗರ ಒಂದು ಟೊಂಕದಷ್ಟು ಬಂದಿದೆ, ನಾವು ಬಹಳ ಆರಾಮಾಗಿ ಈ ಒಂದು ಸಂಸಾರ ಸಾಗರವನ್ನು ದಾಟಬಹುದು ಎಂಬುವಂತಹ ಸಂಕೇತ ನಮ್ಮ ಪರಮಾತ್ಮನ ಎರಡು ಕೈಗಳು. ಕೌಸ್ತುಭ ಹಾರವನ್ನು ನೋಡುತ್ತಿದ್ದೇವೆ. ಶ್ರೀಭೂ ವಕ್ಷಸ್ಥಳ ಅಂದರೆ ಪರಮಾತ್ಮನ ಆ ಒಂದು ವಕ್ಷಸ್ಥಳದಲ್ಲಿ ಶ್ರೀಭೂದೇವಿಯರು ಕಾಣಿಸುತ್ತಿದ್ದಾರೆ. ಆ ಒಂದು ಶ್ರೀವತ್ಸ ಚಿಹ್ನೆಯನ್ನು ಕಾಣಿಸುತ್ತಿದೆ. ಶಂಖ ಚಕ್ರಾದಿಗಳು ಕಾಣಿಸುತ್ತಿವೆ. ಈ ಒಂದು ಶಂಖದಿಂದ ನಮ್ಮ ಎಲ್ಲ ಅಜ್ಞಾನವನ್ನು ನಾಶ ಮಾಡುವಂತಹ ಈ ಒಂದು ಶಂಖ, ನಮ್ಮ ಚಕ್ರ ಅತ್ಯದ್ಭುತ ದಿವ್ಯ ತೇಜವುಳ್ಳಂತಹ ಈ ಒಂದು ಶಂಖ, ಈ ಎಲ್ಲ ಆಭರಣಗಳನ್ನು ನೋಡುತ್ತಿದ್ದೇವೆ. ಈ ಶಂಖದಿಂದ ಪರಮಾತ್ಮನಿಗೆ ನಮ್ಮ ಧ್ರುವರಾಜರಿಗೆ ಪರಮಾತ್ಮನ ಸ್ತುತಿ ಮಾಡುವಂತಹ ಭಾಗ್ಯ ಸಿಕ್ಕಿತು, ಆ ಶಕ್ತಿ ಸಿಕ್ಕಿತು. ಆದ್ದರಿಂದ ಈ ಶಂಖವನ್ನು ಪ್ರಾರ್ಥಿಸಿ ಪರಮಾತ್ಮನ ಪೂಜೆ ಮಾಡುವಂತಹ ಭಾಗ್ಯ ನಮಗೂ ಈ ಒಂದು ಸಾಧ್ಯತೆ ಬರಲಿ, ನಮಗೆ ಆ ಒಂದು ಶಕ್ತಿ ಬರಲಿ ಅಂತ ಪ್ರಾರ್ಥಿಸುತ್ತಾ ಪರಮಾತ್ಮನ ಮುಖ ಕಂಬು ಕಂಠ, 3 ರೇಖೆಯುಳ್ಳಂತಹ ಕಂಠವನ್ನು ನೋಡುತ್ತಿದ್ದೇವೆ. ಕರ್ಣಕುಂಡಲಗಳನ್ನು ನೋಡುತ್ತಿದ್ದೇವೆ. ಆ ಒಂದು ಮಂದಹಾಸ ಉಳ್ಳಂತಹ ಪರಮಾತ್ಮನ ಮುಖವನ್ನು ನೋಡುತ್ತಿದ್ದೇವೆ. ಕಮಲ ನಯನ, ಅರಳಿದಂತಹ ಕಮಲದಂತೆ ಉಳ್ಳಂತಹ ಕಣ್ಣುಗಳು, ಸುಂದರವಾದ ಕಿರೀಟ, ಕೂದಲನ್ನೆಲ್ಲ ನೋಡಿ ಪರಮಾತ್ಮನಲ್ಲಿ ಶರಣಾಗತರಾಗಿದ್ದೇವೆ. ಇಂತಹ ಶ್ರೀನಿವಾಸನೆ ನಮ್ಮಲ್ಲಿರುವಂತಹ ಬಿಂಬನಾದ ಶ್ರೀಹರಿ. ಈ ಬಿಂಬನಾದ ಶ್ರೀಹರಿಯ ಪೂಜೆಯನ್ನು ನಾವು ಪ್ರಾರಂಭಿಸೋಣ. ಜಗನ್ನಾಥದಾಸರು ಕೊಟ್ಟಿರುವಂತಹ ಮಾನಸ ಪೂಜೆ ಹರಿಕಥಾಮೃತ ಸಾರದಲ್ಲಿ ಪಾಪಕರ್ಮವೇ ಪಾದುಕೆಗಳು, ಪರಮಾತ್ಮನ ಪಾದಗಳನ್ನು ನೋಡುತ್ತಿದ್ದೇವೆ. ಈ ಪಾದುಕೆ ಯಾವುದಂದ್ರೆ ನನ್ನ ಪಾಪಕರ್ಮಗಳು, ಅನಂತ ಎಲ್ಲ ಪಾಪಗಳನ್ನು ಯೋಚಿಸುತ್ತೀಯ, ಆ ಎಲ್ಲ ಪಾಪಗಳೇ ನಿನ್ನ ಪಾದುಕೆಗಳು. ನೀ ಎಲ್ಲ ತುಳಿದು ಬಿಡು ಪರಮಾತ್ಮ. ಈ ಬೀಜದಂತಿರುವಂತಹ ಪಾಪಗಳನ್ನು ನಿರ್ಬೀಜವಾಗಿ ಮಾಡು, ಮತ್ತೆ ಬೆಳೆಯಲಿಕ್ಕೆ ಸಾಧ್ಯವಾಗದಂತೆ ಮಾಡು. ಅಂತಹ ಪರಮಾತ್ಮನೇ ನಿನ್ನ ದಿವ್ಯವಾದ ಪಾದಗಳಿಗೆ ಈ ಒಂದು ಪಾದಕ ಸಮರ್ಪಣೆಯನ್ನು ಮಾಡುತ್ತಿದ್ದೇನೆ. ಮುಂದೆ ಪರಮಾತ್ಮನೇ ಗಂಧ ಸಮರ್ಪಣೆ. ಅನುಲೇಪನವೇ ಸತ್ಪುಣ್ಯ. ನಮ್ಮಲ್ಲಿ ಯಾವದಷ್ಟು ಒಂದಿಷ್ಟಾದ್ರೂ ಎಳ್ಳಷ್ಟು ಪುಣ್ಯವಿದ್ದರೂ ಆ ಎಳ್ಳಷ್ಟು ಪುಣ್ಯವೇ ಪರಮಾತ್ಮನಿಗೆ ಗಂಧ. ಅದರಿಂದ ದಿವ್ಯವಾಗಿರುವಂತಹ ಗಂಧವನ್ನು ನಾವು ಸಮರ್ಪಿಸುತ್ತಿದ್ದೇವೆ. ಎಲ್ಲರೂ ಯೋಚನೆ ಮಾಡಿ, ತಾವು ಮಾಡಿರುವಂತಹ ಎಲ್ಲ ಸತ್ಕರ್ಮಗಳು ಪರಮಾತ್ಮನಿಗೆ ಗಂಧ ರೂಪದಲ್ಲಿ ನಾವು ಸಮರ್ಪಿಸುತ್ತಿದ್ದೇವೆ. ಪರಮಾತ್ಮ, ನೀನು ನಿಂತು ನನ್ನಲ್ಲಿ ಈ ಎಲ್ಲ ಕರ್ಮಗಳನ್ನು ಮಾಡಿಸಿದ್ದೆ, ಇದೇ ನಿನಗೆ ಅರ್ಪಿತ. ಮುಂದೆ ನನ್ನಿಂದ ಸತ್ಕರ್ಮಗಳನ್ನು ಮಾಡಿಸಿ ಇದೇ ರೀತಿಯಾಗಿ ನಿನ್ನಲ್ಲಿ ಸಮರ್ಪಿಸುವಂತಹ ಭಾಗ್ಯವನ್ನು ಕೊಡು. ಪರಮಾತ್ಮನ ತುಳಸಿ ಸಮರ್ಪಣೆ. ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಜಗನ್ನಾಥದಾಸರು ಬರೆದಿರುವಂತಹ ಈ ಹರಿಕಥಾಮೃತ ಸಾರ ಎಂಬುವಂತಹ ಸಕಲ ಶಾಸ್ತ್ರದ ಒಂದು ಸಾರ ಉಳ್ಳಂತಹ ಈ ಒಂದು ಗ್ರಂಥದ ಅವಲೋಕನೆ ನಮ್ಮ ದಾಸರ ಅನುಗ್ರಹದಿಂದ ಕೃಷ್ಣಾಮೃತ ಮಹಾರ್ಣವ ಎಲ್ಲ ಪಾಠಗಳು ಯಾವ ಪಾಠಗಳದಾಗಿದ್ದೇವೆಯೋ ಎಲ್ಲ ಶಾಸ್ತ್ರದ ಒಂದು ಆಲೋಪನ ಏನಾಗಿದೆ ಆ ಎಲ್ಲದ ಆ ಒಂದು ಆವರ್ತನೆಯೇ ಪರಮಾತ್ಮ ನಿನಗೆ ಈ ಒಂದು ಶಾಸ್ತ್ರಾಲಾಪನವೇ ನಿನಗೆ ಶ್ರೀ ತುಳಸಿ. ಮುಂದೆ ಪರಮಾತ್ಮನಿಗೆ ಪುಷ್ಪಗಳನ್ನು ಸಮರ್ಪಿಸುತ್ತಿದ್ದೇವೆ. ಸುಮನೋ ವೃತ್ತಿಗಳೇ ಸುಮನ. ಪರಮಾತ್ಮ ನನ್ನ ಮನಸ್ಸಿನಲ್ಲಿ ಯಾವುದೋ 1-2 ಒಳ್ಳೆ ಚಿಂತೆ ಬಂದಿದ್ರೆ ಅವೆಲ್ಲವೂ ನಿನಗೆ ನಾನು ಸಮರ್ಪಿಸುವಂತಹ ಪುಷ್ಪಗಳು. ಕೋಪಧೂಪವು. ನನ್ನಲ್ಲಿ ಬಹಳಷ್ಟು ಕೋಪವಿದೆ, ಕೋಪವಾದಾಗೆಲ್ಲ ನಿನಗೆ ಆ ಧೂಪ ಚಿಂತನೆಯನ್ನು ನಾವು ಮಾಡುತ್ತಿದ್ದೇವೆ. ಅಂದರೆ ಪರಮಾತ್ಮನ ಧೂಪವೇ ಈ ನಮ್ಮ ಕೋಪ. ಆದ್ದರಿಂದ ಒಂದು ಲೌಕಿಕವಾಗಿ ಕೋಪ ಒಂದು ದೋಷ, ಆದರೆ ಪರಮಾತ್ಮನ ವಿಷಯದಲ್ಲಿ ನಮ್ಮ ಕೋಪವು ಪರಮಾತ್ಮನ ಧೂಪ ಅಂತ ನಾವು ಅನುಸಂಧಾನ ಮಾಡಿದಾಗ ಮುಖ್ಯವಾಗಿ ಆ ಒಂದು ಪ್ರಾಯಶಃ ಅಲ್ಲಿ ಬರುವಂತಹ ಪಾಪಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ನಾವು ಸಮರ್ಪಣೆ ಮಾಡುತ್ತಿದ್ದೇವೆ, ನಮ್ಮಲ್ಲಿರುವಂತಹ ದೋಷಗಳು ಕೂಡ ಪರಮಾತ್ಮನಿಗೆ ಈ ರೀತಿಯಾಗಿ ನಾವು ಸಮರ್ಪಣೆ ಮಾಡಬೇಕು ಅಂತ ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ. ಮುಂದೆ ಪರಮಾತ್ಮನಿಗೆ ಭೂಷಣಗಳು. ಭಕ್ತಿ ಭೂಷಣ. ನನ್ನಲ್ಲಿ ಬಹಳಷ್ಟು ಭಕ್ತಿ ಇಲ್ಲ, ಆದರೆ ಯಾವುದೋ ಚೂರೋಪಾರೋ ಭಕ್ತಿ ಇದೆಯೋ ಆ ಎಲ್ಲ ಭಕ್ತಿಯೇ ನಿನಗೆ ಭೂಷಣ ಪರಮಾತ್ಮ. ದೀಪ. ಸದ್ಬುದ್ಧಿ ಛತ್ರ. ನಿನಗೆ ಛತ್ರವನ್ನು ಹಿಡಿದುಕೊಳ್ಳುತ್ತಿದ್ದೇನೆ. ನನ್ನಲ್ಲಿರುವಂತಹ ಒಳ್ಳೆಯ ಬುದ್ಧಿ ಏನಿದೆಯೋ ಆ ಎಲ್ಲ ಒಳ್ಳೆಯ ಬುದ್ಧಿಯೇ ನಿನಗೆ ಛತ್ರ. ದೀಪವೇ ಸುಜ್ಞಾನ. ಸುಜ್ಞಾನ. ನನ್ನಲ್ಲಿರುವಂತಹ ನಿನ್ನಲ್ಲಿ ಯಾವ ಜ್ಞಾನವಿದೆ, ನೀನು ಸರ್ವೋತ್ತಮ ಎಂಬುವಂತಹ ಜ್ಞಾನ, ನೀನು ನನ್ನ ಬಿಂಬನಾಗಿರುವಂತಹವನು ಎಂಬುವಂತಹ ಜ್ಞಾನ, ನೀನು ಸರ್ವತ್ರ ವ್ಯಾಪಿ ಎಂಬುವಂತಹ ಜ್ಞಾನ, ಆ ಎಲ್ಲ ಜ್ಞಾನವು ನಿನಗೆ ಒಂದು ದೀಪ. ಕೊನೆಯದಾಗಿ ಆರಾರ್ಥಿಗಳೇ ಗುಣಕಥನ. ನಿನ್ನ 6 ಗುಣಗಳ ಚಿಂತನೆಯೇ ನಿನಗೆ 6 ಆರತಿಗಳು. ಈ 6 ಗುಣಗಳು ಯಾವುವು ಅಂತ ಜಗನ್ನಾಥದಾಸರೇ ಹೇಳ್ಕೊಡ್ತಾರೆ. ದುಷ್ಟ ಜನ ಸಂಹಾರಿ ಸರ್ವೋತ್ಕೃಷ್ಟ ಮಹಿಮ ಸಮೀರನುತ ಸಕಲೇಷ್ಟದಾಯಕ ಸ್ವರತ ಸುಖಮಯ ಮಮ ಕುಲಸ್ವಾಮಿ. ಪರಮಾತ್ಮನಿ ದುಷ್ಟ ಜನ ಸಂಹಾರಿ. ಎಲ್ಲ ದುಷ್ಟ ಜನರನ್ನು ಸಂಹಾರ ಮಾಡಿರುವಂತಹ ವ್ಯಕ್ತಿ, ನನ್ನಲ್ಲಿರುವಂತಹ ಆ ಎಲ್ಲ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂತಹ ವ್ಯಕ್ತಿ. ಸರ್ವೋತ್ಕೃಷ್ಟ ಮಹಿಮಾ. ನೀನು ಸರ್ವೋತ್ತಮನಾದ ದೇವರು. ಸಮೀರನುತ. ವಾಯುದೇವರಿಂದ ವಿಶೇಷವಾಗಿ ಪೂಜಿಸಲ್ಪಡುವವನು. ಸಕಲೇಷ್ಟದಾಯಕ. ಎಲ್ಲ ಇಷ್ಟಗಳನ್ನು ಕೊಡುವಂತಹವನು.
ಸ್ವರತ, ನಿನ್ನಲ್ಲೇ ನೀನು ರಥ, ನಮ್ಮೆಲ್ಲರ ಅವಶ್ಯಕತೆ ನಿನಗಿಲ್ಲ, ಆದರೂ ಕೂಡ ನಮ್ಮ ಮೇಲೆ ಕಾರುಣ್ಯದಿಂದ ನಮ್ಮ ಪೂಜೆಯನ್ನು ಸ್ವೀಕರಿಸುತ್ತೀಯ. ಸುಖಮಯ, ಸುಖಪೂರ್ಣನಾದ, ಆನಂದಮಯನಾದ ನೀನು ಪರಮಾತ್ಮ. ಅಂತಹ ಪರಮಾತ್ಮನ ವಿಶೇಷವಾದ ಪೂಜೆಯನ್ನು ಮುಗಿಸುತ್ತಿದ್ದೇವೆ. ಈ ಪೂಜಾ ಮುಗಿಸುವ ಸಮಯದಲ್ಲಿ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸೀರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ. ಪರಮಾತ್ಮ ದಾಸ ಭಾಗ್ಯವನ್ನ ನಾನು ಕೊಡಬಹುದು, ಆದರೆ ನನ್ನ ದಾಸನಾದ್ದರಿಂದ ನಿನಗೆ ಯಾವ ಫಲವೇನು ಅಂತ ಅವನು ಕೇಳುತ್ತಾನೆ. ಆದ್ದರಿಂದ ನಮ್ಮ ವಿಶೇಷವಾಗಿ ದಾಸರು ಹೇಳುವಂತಹ ಒಂದು ಮಾತು, ಪರಮಾತ್ಮನ ದಾಸನಾದರೆ ನಮಗೆ ಯಾವ ಭಾಗ್ಯ ಸಿಗತ್ತೆ ಅಂದರೆ, ಪರಮಾತ್ಮನ ಸಂಬಳದಲ್ಲಿ ನಾವಿರ್ತೀವಿ. ಅರ್ಥಾತ್ ಪರಮಾತ್ಮನ ಪೇರೋಲ್ ನಾವಿರ್ತೀವಿ. ಅಂದರೆ ಪರಮಾತ್ಮನೇ ನಮಗೆ ನಿಯಾಮಕನಾಗ್ತಾನೆ. ಇದನ್ನೇ ನಮ್ಮ ವೇಣುಗೋಪಾಲ ದಾಸರು ಒಂದು ಮಾತು ಯಾಕೆ ಹೇಳ್ತಾರೆ ಅಂದರೆ, ಅವರು ದಿವಾನರಾಗಿರ್ತಾರೆ ಆ ಮ್ಲೇಚ್ಛರಾಜನಿಗೆ. ಅಂತಹ ಸಮಯದಲ್ಲೂ ಆ ಒಂದು ಕೆಲಸವನ್ನು ಬಿಟ್ಟು ಪರಮಾತ್ಮನ ಅಲ್ಲಿ ದಾಸದೀಕ್ಷೆಯನ್ನು ತೆಗೆದುಕೊಂಡು ಒಂದು ಮಾತು ಹೇಳ್ತಾರೆ, ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ. ಯಾಕೆಂದ್ರೆ ಈ ಒಂದು ಲೌಕಿಕದ ಆಸೆ ಅಂದರೆ ದಿವಾನರಾಗಿದ್ದವರು, ಬಹಳ ಭಾಗ್ಯವನ್ನು ಇಟ್ಟುಕೊಂಡವರು, ಅಂತಹವರು ಕೂಡ ಈ ಲೌಕಿಕದ ಭಾಗ್ಯ ಬೇಡ, ಪರಮಾತ್ಮನ ದಿವ್ಯವಾಗಿರುವಂತಹ ಸಂಬಳ, ಗೋಪಾಳ ಬುಟ್ಟಿಯಿಂದ ಹಿಡಿದುಕೊಂಡು ಆ ಒಂದು ಭಿಕ್ಷೆಯನ್ನು ಬೇಡುವಂತಹದ್ದೇ ಪರಮಾತ್ಮನ ಸಂಬಳ. ಈ ಸಂಬಳದಿಂದ ನನಗೆ ದಾಸದೀಕ್ಷೆ ಬಂದಿದೆ, ಈ ದಾಸದೀಕ್ಷೆಯಿಂದ ಪರಮಾತ್ಮನ ಜ್ಞಾನ ಬರುತ್ತೆ, ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ. ಅದರಿಂದ ಆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಸುತ್ತಾ ನಾವು ವಿಶೇಷವಾಗಿ ಪರಮಾತ್ಮನಲ್ಲಿ ಶರಣಾಗತರಾಗಿದ್ದೇವೆ. ಪರಮಾತ್ಮನೇ ಪ್ರಸನ್ನರಾಗಿ ನನ್ನ ಪಾದ ಸ್ಪರ್ಶದ ಭಾಗ್ಯವನ್ನ ಕರುಣಿಸುತ್ತಿದ್ದೇನೆ ಅಂತ ಹೇಳುತ್ತಾ ನಾವು ಪರಮಾತ್ಮನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದೇವೆ. ಪರಮಾತ್ಮನ ಮೃದುವಾದ ಪಾದವನ್ನು ಮುಟ್ಟುತ್ತಾ ನಮ್ಮಲ್ಲಿ ಬರುವಂತಹ ಪ್ರಸನ್ನ ವೆಂಕಟದಾಸರ ಮಾತು, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಪರಮಾತ್ಮನನ್ನು ದುಡಿಸಿಕೋ, ನಿನ್ನ ಭಕ್ತರ ಎಂಬುವಂತಹ ನಿನ್ನ ವಿಶೇಷವಾಗಿರುವಂತಹ ಸನ್ನಿಧಾನ ಉಳ್ಳಂತಹವರು, ಅವರೆಲ್ಲರಲ್ಲೂ ನಿನ್ನ ಸನ್ನಿಧಾನವನ್ನ ನೋಡಿ ಅವರ ಸೇವೆ ಎಂಬುವಂತಹ ನಿನ್ನ ದೊಡ್ಡ ಪೂಜೆಯನ್ನ ಮಾಡುವಂತಹ ಭಾಗ್ಯ ಕೊಡು. ನಿನ್ನ ಸಂಬಳದಲ್ಲಿ ಇಟ್ಟುಕೋ, ನಿನ್ನ ದಾಸ ಎಂಬುವಂತಹ ಬಿರುದು ನನಗೆ ಕೊಡು, ಕರುಣಿಸೋ ಎಂಬುವಂಥದ್ದಾಗಿ ನಾವು ಪ್ರಾರ್ಥಿಸುತ್ತಾ, ಯುದ್ಧಸನದ ಯೋಧೇಶೋ ಸ್ಥಿತ್ವಾನ್ ತಾಪ್ರೇರಕೋ ಭೃಶಂ, ನಾರಸಿಂಹ ಪ್ರಪೋರ್ನಿತ್ಯಂ ಹನ್ಯಾಂದ ಸ್ಯುಜನಾನ್ ಖಲಾನ್ ಅಂತ ನಮ್ಮ ದೇಶದ ಸೈನ್ಯರಿಗೂ ಕೂಡ ಪ್ರಾರ್ಥಿಸುತ್ತಾ ಈ ಒಂದು ಮಾನಸ ಯಾತ್ರಾ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ದಾಸರ ಅನುಗ್ರಹದಿಂದ 2 ಒಳ್ಳೆ ಮಾತುಗಳ ಆಡಿದ್ದರೆ ಅವೆಲ್ಲವೂ ಅವರ ಅನುಗ್ರಹದಿಂದ ಬಂದಿರುವಂತಹದ್ದು. ತಪ್ಪು ಮಾತುಗಳಾಗಿವೆ ನನ್ನಿಂದ, ಆ ಎಲ್ಲದನ್ನು ತಾವೆಲ್ಲರೂ ಕ್ಷಮಿಸಿ ಮುಂದೆ ಇನ್ನೂ ಒಳ್ಳೆಯ ಮಾನಸ ಯಾತ್ರೆ ಮಾಡುವಂತಹ ಒಂದು ಭಾಗ್ಯವನ್ನು ಕರುಣಿಸಬೇಕು ಅಂತ ಪ್ರಾರ್ಥಿಸುತ್ತಾ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ, ಅಕ್ಷರೋ ಯೋಜರಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ, ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.